ओम नारायणाय परिपूर्ण गुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुर सौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंद तीर्थमतुलं भजे तापत्रयापहम्। भवति यदनुभावादेडमूकोऽपि वाग्मे जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरु समारंभा टीका कृत्पाद मध्यगां श्रीमदाचार्य पर्यन्तां वंदे गुरु परंपरा। विद्यायां विबुधाचार्य वेदज्ञानाप्ति चंदिर दुर्मतध्वान्तमार्ताण्डं सत्यध्यानमुनिं पंचाशद्वर्षपर्यन्तं सततं रामपूजक श्री सत्यप्रमोद गुरुराट भासतां नो प्रदम्ब। बंधुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्ध। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते अद्य विष्णु तत्व निर्णय विवरणारंभे सति तथा भीमसेनस्य आध्यात्मिक स्वरूप चिंतन आरंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण
ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಸದ್ಯದಲ್ಲಿ ವಿಷ್ಣುದತ್ತ ನಿರ್ಣಯದಲ್ಲಿ ಒಂದು ಚರ್ಚೆ ಪ್ರಾರಂಭ ನಡೀತಾ ಇದೆ. ಶ್ರೀಮದಾಚಾರ್ಯರು ಹೇಳಿದರು, ಸದಾಗಮೇಕ ವಿಜ್ಞೇಯಂ. ಭಗವಂತ ಸಕಲ ವೇದಗಳಿಂದ ಪ್ರತಿಪಾದ್ಯನಾದವನು ಶ್ರೀಹರಿ ಮಾತ್ರ. ಸಕಲ ವೇದಗಳಿಂದಲೇ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಅಂತ ತಿಳ್ಕೊಂಡಂತೆ. ಅದಕ್ಕೆ ವೇದದ ಮೇಲೆ ಸಾಕಷ್ಟು ಕೆಲಸ ಮಾಡಿದ, ವೇದಗಳನ್ನು ಉಳಿಸಲು ಪ್ರಯತ್ನಿಸಿದ ಮೀಮಾಂಸಕರು ಇಲ್ಲ, ಮತ್ತೆ ವೇದಗಳಿಂದ ಪರಮಾತ್ಮ ಮುಖ್ಯವಾಗಿ ವಾಚ್ಯನಲ್ಲ. ವೇದಗಳು ಯಜ್ಞ, ಯಾಗ, ಧ್ಯಾನ, ಉಪಾಸನ ಇತ್ಯಾದಿಗಳನ್ನು ಮಾಡೋದಕ್ಕೋಸ್ಕರ ವೇದ ಹೊರಟಿದೆ. ಇನ್ನು ಯಾರನ್ನು ಕುರಿತು ಯಜ್ಞ ಮಾಡಬೇಕು, ಯಾರನ್ನು ಕುರಿತು ಧ್ಯಾನ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ವಿಷ್ಣು, ಇಂದ್ರ ಇತ್ಯಾದಿಗಳು. ವೇದದ ಮುಖ್ಯ ಉದ್ದೇಶ ಸತ್ಕರ್ಮಗಳಲ್ಲಿ ನಮ್ಮನ್ನು ಪ್ರೇರಣೆ ಮಾಡುವುದು ವೇದದ ಮುಖ್ಯ ಉದ್ದೇಶವೇ ಹೊರತು ದೇವರನ್ನು ವಿಶೇಷವಾಗಿ ತಿಳಿಸುವುದು ವೇದದ ಉದ್ದೇಶ ಅಲ್ಲ ಅಂತ ಪ್ರಾರಂಭ ಮಾಡಿ ವ್ಯವಹಾರ ಜ್ಞಾನದಲ್ಲಿ ಬರ್ತಾರೆ. ಒಬ್ಬ ಮನುಷ್ಯ ಮಾತನಾಡ್ತಾನೆ ಅಂದರೆ ಏನಾದರೂ ಒಂದು ಕೆಲಸವನ್ನು ಸೂಚನೆ ಮಾಡ್ತಾನೆ ಅಂತ ಅರ್ಥ. ಅಭ್ಯಾಸ ಮಾಡ್ತಾ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಅಮ್ಮ ಬಾಯಾರಿಕೆ, ಅವನು ಮಾತನಾಡೋದು ನೀರಿನ ಸಲುವಾಗಿ. ಇಲ್ಲ ತನ್ನ ಮ್ಯಾಥ್ಸ್ ಸೈನ್ಸ್ ಬಿಡಿಸುವಾಗ ಅಮ್ಮನ ಜೊತೆಗೆ ಏನು ಮಾತಾಡ್ತಾನೆ. ನಾವು ಪೂಜೆಗೆ ಕುಳಿತುಕೊಂಡಾಗ ಏಕಾಗ್ರತೆಯಿಂದ ಪೂಜೆ ಮಾಡ್ತಾ ಇರುವಾಗ ಹೆಂಡತಿ ಕರಿತೀವಿ, ಏನು ಬಾಯಿಲಿ ಸ್ವಲ್ಪ ನೀಲಾಂಜನಕ್ಕೆ ತುಪ್ಪ ಹಾಕೊಡು ಅಂತ ಹೇಳಿ ನಾವು ಏನು ಮಾತನಾಡ್ತೇವೆ, ಶಬ್ದದ ಪ್ರವೃತ್ತಿ ಇದು ಒಂದು ಕ್ರಿಯೆಗೋಸ್ಕರ ಇರ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ ಅಂತನ್ನುವುದು ಮೀಮಾಂಸಕರ ವಾದ. ಅದಕ್ಕೆ ಆಚಾರ್ಯರು ಹೇಳಿದರು, ಹಾಗೇನಿಲ್ಲ. ಇದ್ದ ವಸ್ತುವನ್ನು ವರ್ಣಿಸುವುದಕ್ಕೋಸ್ಕರವೂ ಕೂಡ ನಾವು ಶಬ್ದವನ್ನು ಉಪಯೋಗಿಸ್ತೇವೆ. ಇವತ್ತು ಮಧ್ಯಾಹ್ನ ಒಬ್ಬರು ನನ್ನ ಹತ್ರ ಬಂದು ಹೇಳಿದರು, ಇಲ್ಲ ಮತ್ತೆ ಬಹಳ ಹೈದರಾಬಾದಿನ ಚಾತುರ್ಮಾಸ್ಯ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಆಗ್ತಾ ಇದೆ ಅಂತ. ನಾನು ಹೇಳಿದೆ, ಹೌದು, ಎಲ್ಲಿ ಮೂಲರಾಮ್ ದೇವರಿದ್ದಾರೆ, ಎಲ್ಲಿ ಮಹಾತಪಸ್ವಿಗಳಾಗಿ ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿದ್ದಾರೆ, ಅಲ್ಲಿ ವಿಜೃಂಭಣೆ ತಾನಾಗೇ ಆಗ್ತದೆ, ದೇವರು ಮಾಡಿಸ್ಕೊಳ್ತಾನೆ. ನಾನು ಸ್ವಾಮಿಗಳನ್ನು ಮೂಲರಾಮ್ ದೇವರನ್ನು ವರ್ಣನೆ ಮಾಡಿದೆ. ಇಲ್ಲಿ ಕ್ರಿಯೆ ಎಲ್ಲಿದೆ?
ಇನ್ನೊಬ್ಬರಿಗೆ ಹೀಗೆ ಮಾಡಿ ಅಂತ ಹೇಳೋದು ಎಲ್ಲೂ ಇಲ್ಲಲ್ಲ. ಆದರೂ ಈ ರೀತಿಯಾಗಿರ್ತಕ್ಕಂತಹ ಸಿದ್ಧವಾದ ವಸ್ತುವಿನ ಬಗ್ಗೆ ವಾಕ್ಯಗಳ ಪ್ರಯೋಗ ಆಗ್ತದೆ. ವಾಕ್ಯಗಳ ಪ್ರಯೋಗದಲ್ಲಿ ಕ್ರಿಯಾಜ್ಞಾನವೇ ಬೇಕು, ಕ್ರಿಯೆಯೇ ಬೇಕು ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ಪ್ರಭಾಕರರ ವಿಚಾರವಾಗಲಿ, ಇಲ್ಲ ವಿಭಕ್ತಿ ಪ್ರತ್ಯಯ, ಕ್ರಿಯಾಪ್ರತ್ಯಯಗಳು ಕ್ರಿಯೆಯನ್ನೇ ಕೃತಿಯನ್ನೇ ಸೂಚನೆ ಮಾಡ್ತೇವೆ, ಕಾರ್ಯತೆಯನ್ನೇ ಸೂಚನೆ ಮಾಡ್ತೇವೆ. ಆದ್ದರಿಂದಾಗಿ ಕಾರ್ಯತೆ ಇದು ವೇದಗಳ ಶಬ್ದೋಚ್ಚಾರಣೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಆದ್ದರಿಂದ ವೇದಗಳು ಕೂಡ ವಾಕ್ಯಗಳು, ಶಬ್ದಗಳು, ಶಬ್ದಗಳಿಂದ ಪದಗಳು, ಪದಗಳಿಂದ ವಾಕ್ಯಗಳು, ವಾಕ್ಯಗಳ ಸಮೂಹ ವೇದ. ಆದ್ದರಿಂದಾಗಿ ವೇದಗಳು ಕಾರ್ಯಪರವಾಗಿವೆ ಹೊರತು ಸಿದ್ಧನಾದಂಥ ಭಗವಂತನ ಪರವಾಗಿ ಇಲ್ಲ ಅಂತ ತಿಳ್ಕೊಂಡಂತನ್ನೋದನ್ನು ಅವರು ವಿವರಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ದೇವರ ವರ್ಣನೆ ವಿಷಯದಲ್ಲಿಯೂ ಸಿದ್ಧ ವಿಷಯದಲ್ಲಿಯೂ ಕೂಡ ವಾಕ್ಯದ ಪ್ರವೃತ್ತಿ ಇದೆ ಅಂತ ತಿಳ್ಕೊಂಡಂತ ನಾವು ತೋರಿಸಿದ ನಂತರ ಅವ್ರದ್ದೊಂದು ಆಗ್ರಹ, ಇಲ್ಲ ಶಬ್ದ ಏನಾದರೂ ಒಂದು ಸೂಚನೆ ಮಾಡುತ್ತದೆ, ಶಬ್ದ ಸಿದ್ಧ ವಸ್ತುವನ್ನು ಹೇಳೋದಿಲ್ಲ. ಯಜ್ಞದತ್ತ ಗಾಮ್ ಆನಯ, ಹೇ ಯಜ್ಞದತ್ತ ಹಸುವಂತ ಎತ್ಕೊಂಡು ಬಾ ಅಂತ ತಿಳ್ಕೊಂಡಂತ ಹೇಳಿದಾಗ ಆ ಕೆಲಸದಲ್ಲಿ ಯಜ್ಞದತ್ತ ಮಾತ್ರ ಪ್ರವೃತ್ತನಾಗ್ತಾನೆ. ದೇವದತ್ತ ಪ್ರವೃತ್ತನಾಗೋದು, ಯಾಕಂದ್ರೆ ನನಗೇನು ಹೇಳಿಲ್ಲ ಅಂತಂತಾನೆ ಅವನು. ಪ್ರವೃತ್ತಿ ಯಜ್ಞದತ್ತೇನಲ್ಲಾಗ್ತದೆ ಶಬ್ದದಿಂದ. ಕೆಲವು ಕಡೆಗೆ ಪ್ರವೃತ್ತಿ ಮಾಡಬೇಕು ಅಂತನೂ ಅವನಲ್ಲಿ ಇಚ್ಛೆ ಇರ್ತದೆ, ಅದಕ್ಕೋಸ್ಕರ ಅವನು ಪ್ರವೃತ್ತನಾಗ್ತಾನೆ. ಹಸಿವಾದ ಕಡೆಗೆ ಅಮ್ಮ ಹಾಲು ಕೊಡಿಸು, ಹಾಲು ಕುಡಿಯೋದ್ರಲ್ಲಿ ಮಗು ಪ್ರವೃತ್ತರಾದಾಗ ಅಲ್ಲಿ ಅವನಿಗೆ ನಾನು ಈ ಕೆಲಸ ಮಾಡಬೇಕು, ಹಾಲು ಕುಡಿಯಬೇಕು ಅಂತ ಕೃತಿನೇ ಅವನ ಕ್ರಿಯೆಗೆ ಪ್ರೇರಕವಾಗಿದೆ. ಆನಂತರ ಯುದ್ಧಾರಂಭದಲ್ಲಿ ಶಂಖಧ್ವನಿ, ಶಂಖದ ಧ್ವನಿ ಆದ ಕ್ಷಣಕ್ಕೇನೆ ಎಲ್ಲ ಸೈನಿಕರು ತಯಾರಾಗಿ ಯುದ್ಧ ಪ್ರಾರಂಭ ಮಾಡ್ತಾರೆ. ಆದರೆ ಊರಿನ ಮಂದಿ ಶಂಖಧ್ವನಿ ಕೇಳಿದವರು ಯಾರು ಯುದ್ಧಕ್ಕೆ ಹೊರಡೋದಿಲ್ಲ. ಯಾಕೆ? ಶಂಖಧ್ವನಿಯಲ್ಲಿ ಕೃತಿಯನ್ನು ಮೊದಲೇ ವಿವರಣೆ ಮಾಡಿರ್ತಕ್ಕಂಥ ಕೃತಿಯನ್ನು ಹುಟ್ಟಿಸ್ತದೆ. ಆದ್ದರಿಂದಾಗಿ ಅಷ್ಟೇ ಅಲ್ಲ, ಸಿಟ್ಟಿಗೆ ಬಂದ ವ್ಯಕ್ತಿ ಬೈಲಿಕ್ಕೆ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದ್ವೇಷ ಇದ್ದ ವ್ಯಕ್ತಿ ಅವನಿಗೆ ಹಾನಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮಕ್ಕಳ ಮೇಲೆ ಪ್ರೀತಿ ಇದ್ದ ವ್ಯಕ್ತಿ ಮಕ್ಕಳನ್ನು ಪ್ರೀತಿಸಲಿಕ್ಕೆ ಪ್ರವೃತ್ತನಾಗ್ತಾನೆ. ಆದ್ದರಿಂದಾಗಿ ಪ್ರವೃತ್ತಿಗೆ ಒಂದು ಕ್ರಿಯಾಜ್ಞಾನ ಬೇಕೇ ಬೇಕು. ಇಲ್ಲ ಮಾಡು, ಮಾಡಬೇಡ, ನಾಳೆ ಮಾಡು, ಈಗ ಮಾಡು, ನಿನ್ನೆ ಮಾಡಿದ್ದಿ, ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರವೃತ್ತಿ ಜ್ಞಾನವೇ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅವಶ್ಯಕವಾಗಿ ಬೇಕು ಅಂತ ತಿಳ್ಕೊಂಡಂತೇಳಿ ಅವರ ಅಭಿಪ್ರಾಯ, ಮೀಮಾಂಸಕರ ಅಭಿಪ್ರಾಯ. ಈಗ ಸದ್ಯಕ್ಕೆ ಇದರ ಹಿಂದೆ ಸಾಕಷ್ಟು ಚರ್ಚೆ ಆಗಿದೆ. ಈಗ ಸದ್ಯಕ್ಕೆ ಮನುಷ್ಯ ಪ್ರವೃತ್ತನಾಗಬೇಕಾಗಿದ್ದರೆ ಯಾವ ಜ್ಞಾನ ಕಾರಣ?
ಯಾವ ಜ್ಞಾನದಿಂದ ಮನುಷ್ಯ ಪ್ರವೃತ್ತನಾಗ್ತಾನೆ. ಮೀಮಾಂಸಕರ ಪ್ರಕಾರ ಹೀಗೆ ಮಾಡು ಅಂತ ಹೇಳಿದಾಗ ಅವನು ಪ್ರವೃತ್ತನಾಗ್ತಾನೆ. ಕ್ರಿಯಾಜ್ಞಾನ ಇದ್ದರೆ ಅವನು ಪ್ರವೃತ್ತನಾಗ್ತಾನೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರತಿಯೊಂದು ಕಡೆಯ ಪ್ರವೃತ್ತಿಯಲ್ಲಿ ಕ್ರಿಯೆ ಬೇಕು ಅಂತೇನಿಲ್ಲ. ಸಿದ್ಧವಾದ ವಸ್ತುವಿನಿಂದಲೂ ಕೂಡ, ಸಿದ್ಧವಾದ ವಸ್ತುವಿನ ವರ್ಣನೆಯಿಂದಲೂ ಕೂಡ, ಬಟ್ ಆ ವಿಷಯದಲ್ಲಿ ಒಂದು ವಸ್ತುವಿನ ಚಿಂತನೆ ಇರಬೇಕು, ಆಗ ಪ್ರವೃತ್ತಿ ಉಂಟಾಗ್ತದೆ. ಯಾಕೆ ರಾಗದ್ವೇಷದಲ್ಲಿ ಪ್ರವೃತ್ತಿ ಇರೋದಿಲ್ಲ. ಯಾರು ಹೇಗೆ ನೀನು ಸಿಟ್ಟಿಗೆ ಬಂದಿದೆ ಅವನು ಬೈ ಅಂತಿಕೊಂಡಂತ ಯಾರು ಹೇಳೋದಿಲ್ಲ, ಅವನೇ ತಾನಾಗೆ ಬೈತಾನೆ. ವಿಷಯದ ಜ್ಞಾನ ಮಹತ್ವವೇ ಹೊರತು ಅಲ್ಲಿರ್ತಕ್ಕಂಥ ಕಾರ್ಯತಾ ಕ್ರಿಯೆ ಮಹತ್ವದ್ದಲ್ಲ ಅಂತ ಹೇಳಿದಾಗ ಆ ಕಾಲಕ್ಕೆ ಮೀಮಾಂಸಕರಂತಾರೆ, ಸರಿ, ಜ್ಞಾನ ಎಲ್ಲ ಕಡೆಯಲ್ಲಿ ಬೇಕೇ ಬೇಕು, ಜ್ಞಾನ ಅನಿವಾರ್ಯ, ಆದರೆ ಜ್ಞಾನ ಕ್ರಿಯೆಗೆ ಕಾರಣ ಆಗ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಏಕೆ ಅಂತಂದರೆ ಜ್ಞಾನ, ಸುಖ, ದುಃಖ ಇವುಗಳನ್ನು ಶಾಸ್ತ್ರದಲ್ಲಿ ಜ್ಞಾತೈಕ ಸತ್ ಅಂತೇಳಿ ಕರೆದಿದ್ದಾರೆ. ಅವುಗಳ ಜ್ಞಾನವಾದ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿ ಆಗ್ತದೆ. ಆದ್ದರಿಂದ ವಸ್ತುವಿನ ಜ್ಞಾನ ನಾವು ಬೇಡ ಅಂತ ಅನ್ನೋದಿಲ್ಲ ಮೀಮಾಂಸಕರು. ವಸ್ತುವಿನ ಜ್ಞಾನ ಅನಿವಾರ್ಯ, ಆದರೆ ಅದು ಪ್ರವೃತ್ತಿಗೆ ಕಾರಣವಲ್ಲ. ಈಗ ಉದಾಹರಣೆಗೆ ಕೆಲವು ಅನಿವಾರ್ಯತೆಯನ್ನು ಕೆಲವು ವ್ಯವಹಾರದಲ್ಲಿ ಒಪ್ಪಿಸ್ತೇವೆ. ಉದಾಹರಣೆಗೆ ಮಡಿಕೆಗೆ ಕಾರಣ ಯಾರು? ಕುಂಬಾರ. ಇಲ್ಲ, ಕುಂಬಾರ ಶರ್ಟನ್ನು ಹಾಕ್ಕೊಂಡಿದ್ದಾನಲ್ಲ, ಕುಂಬಾರನ ಶರ್ಟು ಇದಕ್ಕೆ ಕಾರಣ ಯಾಕಾಗಬಾರ್ದು? ಯಾಕೆ ಶರ್ಟ್ ಹಾಕೊಂಡು ಕುಂಬಾರ ಕಾರಣ ಆಗಿದ್ದಾನೆ. ಅದಕ್ಕೆ ಕೇಳಿದ್ರು, ಅದು ಮನುಷ್ಯ ಇದ್ದಾನೆ ಮೇಲೆ ಬಟ್ಟೆ ಹಾಕ್ಕೊಳ್ಬೇಕು, ಅನಿವಾರ್ಯತೆ. ಹಾಗೆ ವಸ್ತುವಿನ ಜ್ಞಾನ ಅನಿವಾರ್ಯ, ಆದರೆ ಅಲ್ಲಿ ಪ್ರವೃತ್ತಿ ವ್ಯವಹಾರ ಮಾತ್ರ, ಅಲ್ಲಿದ್ದ ಕ್ರಿಯಾಜ್ಞಾನವೇ ಮುಖ್ಯ ಕಾರಣ ಅಂತ ತಿಳ್ಕೊಂಡಂತೇಳಿ ಮೀಮಾಂಸಕರ ಅಭಿಪ್ರಾಯ. ಇದು ಮಾಡಬೇಕು ಅಂತನೂ ಪ್ರವೃತ್ತಿ. ಬರೀ ಕೇವಲ ಸಿದ್ಧ ವಸ್ತು ಇದ್ದಾಕ್ಷಣಕ್ಕೇನೆ ಪ್ರವೃತ್ತಿ ಆಗೋದಿಲ್ಲ. ತಟ್ಟೆ ಬಡಿಸಿದಾಕ್ಷಣಕ್ಕೇನೆ ಊಟ ಮಾಡಬೇಕು ಅಂತ ಪ್ರವೃತ್ತಿ ಹತ್ರ ಬಂದು ಕೂತ್ಕೊಳ್ತಾನೆ, ಎಲ್ಲದೂ ಕೂತ್ಕೊಳ್ಳೋದಿಲ್ಲ. ಅಷ್ಟಲ್ಲಿ ತಾಯಿ ಒಂದು 4 ಸಲ ಕರೆದಿರ್ತಾಳೆ, ಆದರೆ ಅವನು ಊಟದ ಇನ್ನೂ ಪ್ರವೃತ್ತಿ ಉಂಟಾಗಿರೋದಿಲ್ಲ. ಆದ್ದರಿಂದಾಗಿ ವಾಕ್ಯದ ಪದಗಳ, ಶಬ್ದಗಳ ಉಚ್ಚಾರಣೆಯ ಉದ್ದೇಶ ಇನ್ನೊಬ್ಬರಿಗೆ ಹೀಗೆ ಮಾಡುವಂತ ಹೇಳೋದಕ್ಕೋಸ್ಕರವೇ ಇವೆ. ಅವನ ಪ್ರವೃತ್ತಿಗೆ ಕಾರಣ ಇವೆ. ಆದ್ದರಿಂದ ವೇದಗಳು ಪ್ರವೃತ್ತಿಯನ್ನು ಹೇಳುತ್ತವೆ ಹೊರತು ವೇದಗಳು ಭಗವಂತನನ್ನು ವರ್ಣಿಸುವುದಿಲ್ಲ. ಅಲ್ಲಿ ವರ್ಣಿಸ್ತವೆ, ಅವನನ್ನೇ ಪ್ರಮುಖವಾಗಿ ಅವನೇ ಬೇಕು ಅಂತ ವರ್ಣಿಸುವುದಿಲ್ಲ ಅಂತ ಅನ್ನುವ ವಾದವನ್ನು ಎಷ್ಟು ರೀತಿಯಿಂದ ವಿಚಾರ ಮಾಡ್ತಾರೆ ನೋಡಿ. ಪೂರ್ವ ಪಕ್ಷಿ ಹೇಳುವಾಗ ಸತ್ಯ ಅಂತ ಅನ್ನಿಸ್ತದೆ, ಸರಿ ಅಂತ ಅನ್ನಿಸ್ತದೆ. ಆದರೆ ಆಚಾರ್ಯ ಹೇಳ್ತಾರೆ, ಪ್ರವೃತ್ತಿಗೆ ಸಿದ್ಧವಸ್ತಿನ ಜ್ಞಾನವೂ ಬೇಕೇ ಬೇಕದು, ಅದೇ ಕಾರಣನಲ್ಲ. ಅದೇ ರೀತಿಯಾಗಿ ಪ್ರೇರಕವಾದಂಥ ಕೃತಿ ಜ್ಞಾನವೂ ಕೂಡ ಪ್ರವೃತ್ತಿ ಇಲ್ಲ. ಕಾರ್ಯತಾ ಜ್ಞಾನವೂ ಪ್ರವೃತ್ತಿಗೆ ಕಾರಣವಲ್ಲ, ಕೇವಲ ಸಿದ್ಧ ವಸ್ತುವಿನ ಜ್ಞಾನವೂ ಪ್ರವೃತ್ತಿಗೆ ಕಾರಣವಲ್ಲ. ಹಾಗಾದರೆ ಯಾವುದು ಪ್ರವೃತ್ತಿಗೆ ಕಾರಣ? ಪ್ರವೃತ್ತಿಗೆ ಕಾರಣ ಆ
ಯಾವುದೇ ವಿಷಯದ ಪ್ರವೃತ್ತರಾಗ್ತೇವೆ ಅದು ನಮಗೆ ಬೇಕಾಗಿರಬೇಕು. ಅಪ್ಪ ಹೇಳ್ತಾನೆ, ಹೋಗು ಮಾರ್ಕೆಟ್ನಿಂದ ಸಾಮಾನು ತೊಗೊಂಬ. ವಿಚಾರ ಮಾಡ್ತಾನೆ, ನಾನು ಹೇಳಿದ ಸಾಮಾನು ನನಗೇನು ಉಪಯೋಗ ಇಲ್ಲ ಅಪ್ಪ, ನಂಗೆ ಆಗಂಗಿಲ್ಲ ಅಂತ. ಅಂದರೆ ಕ್ರಿಯಾ ಪ್ರವೃತ್ತಿ ಮಾಡು ಅಂತ ತಿಳ್ಕೊಂಡಂತ ಹೇಳಿ ಆಜ್ಞಾರ್ಥ ಮಾಡಿದರು, ಆಜ್ಞಾರ್ಥವನ್ನು ಉಪಯೋಗಿಸಿದರು. ಇಲ್ಲಿ ಹೋಗಬೇಕು ಅಂತ ಕೃತಿಜ್ಞಾನ ಇದ್ದರೂ ಅವನು ಹೋಗೋದಿಲ್ಲ. ಯಾಕೆ? ಅವನಿಗೆ ಅದು ಇಷ್ಟ ಆಗಿರೋದಿಲ್ಲ. ಹೊಟ್ಟೆ ತುಂಬಿಸಿಕೊಂಡು ಊಟ ಮಾಡಿ ಮನೆಗೆ ಬಂದಿರತಕ್ಕಂಥ ವ್ಯಕ್ತಿಗೆ ಅತ್ಯಂತ ಪ್ರಿಯವಾದ ಪತ್ನಿ, ಏನ್ರಿ ನಿಮಗೆ ಬೇಕಾಗಿರ್ತಕ್ಕಂಥ ಬಾಸುಂದಿ ಮಾಡೀನಿ ತೆಗೆದುಕೊಳ್ರಿ ಅಂತ ತಿಳ್ಕೊಂಡಂತಂದಾಗ ಬಾಸುಂದಿ ಜ್ಞಾನನೂ ಅದ, ಅದನ್ನು ಭಾಳ ರುಚಿ ನಂಗೆ ಸೇರ್ತದೆ ಅಂತನೂ ಗೊತ್ತ, ಭಾಳ ರುಚಿ ಇದೆ ನನಗೆ ಸೇರ್ತದೆ, ಎಲ್ಲವೂ ಗೊತ್ತದ. ಆದರೆ ಈಗ ಸದ್ಯಕ್ಕೆ ಅದು ಇಷ್ಟ ಸಾಧನ ಅಲ್ಲ. ಯಾಕೆ? ಹೊಟ್ಟೆ ತುಂಬಿ ಅದು ಒಂದು ಹನಿ ಬಾಯ ಹಾಕ್ಕೊಂಡು ಹೊರಗೆ ಬರ್ತದೆ. ಕೃತಿಜ್ಞಾನ, ಕಾರ್ಯತಾ ಜ್ಞಾನ, ಆ ವಸ್ತುವಿನಲ್ಲಿರ್ತಕ್ಕಂಥ ಲಾಭದ ಜ್ಞಾನ, ಕಾರ್ಯದ ಪ್ರಯೋಜನ ಎಲ್ಲ ಗೊತ್ತಿದ್ದರೂ ಕೂಡ ಸದ್ಯಕ್ಕೆ ನಾನು ಪ್ರವೃತ್ತನಾಗೋದಿಲ್ಲ. ಯಾಕೆ? ನನಗೆ ಅದು ಬೇಕಾಗಿಲ್ಲ. ಹಾಗಾದರೆ ಮನುಷ್ಯನ ಪ್ರವೃತ್ತಿಗೆ ಅಥವಾ ನಿವೃತ್ತಿಗೆ ಕಾರಣ ಏನು? ಒಂದು ಕೆಲಸಕ್ಕೆ ಪ್ರವೃತ್ತನಾಗ್ತಾನೆ, ಒಂದು ಕೆಲಸ ಬಿಟ್ಬಿಡ್ತಾನೆ. ಕಾರಣ ಏನು ಅಂತ ತಿಳ್ಕೊಂಡಂತಂದರೆ ಇಷ್ಟ ಸಾಧನದ ಅಭಾವ. ಹಸಿವೆ ಆಗಿದೆ, ಪ್ರೀತಿ ಹೆಂಡತಿಯಾಕೆ ಯಾರು ಬಾಸುಂದಿ ತಂದು ಕೊಟ್ಟು ಕುಡಿತೀವಿ. ಇಷ್ಟ ಸಾಧನ ಮಹತ್ವಪೂರ್ಣವಾದದ್ದಂತ. ಹಸಿವೆ ಇಲ್ಲದೆ ಇದ್ದಾಗ ಎಂಥ ಪ್ರಿಯ ಭಕ್ತಿ ಕೊಟ್ಟರು ಕೂಡ ನಾನು ತೆಗೆದುಕೊಳ್ಳೋದಿಲ್ಲ, ಅಲ್ಲಿ ನಿವೃತ್ತರಾಗ್ತೇವೆ ನಾವು. ಆದ್ದರಿಂದಾಗಿ ಸಿದ್ಧ ವಸ್ತುವಿನಿಂದಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಇನ್ನು ಸುಖಪ್ರಾಪ್ತಿ ಕೃತಿಯಿಂದಲೇ ಆಗಬೇಕು ಅಂತ ನಿಯಮವಿಲ್ಲ. ಸುಖಪ್ರಾಪ್ತಿ ಹೇಗಾಗ್ತದೆ? ಅದು ಇಷ್ಟವಾಗಿದ್ರೆ ಸುಖಪ್ರಾಪ್ತಿ ಆಗ್ತದೆ. ನೀನು ಬಹಳ ಸುಂದರಾಗಿದ್ದಿ, ಬಹಳ ಸುಂದರನಾಗಿದೆಯಪ್ಪ, ಇಲ್ಲಿ ಕ್ರಿಯೆ ಇಲ್ಲ, ಕೃತಿ ಇಲ್ಲ, ಆದರೆ ಹೊಗಳಿಕೆ ನನಗೆ ಸೇರ್ತದೆ. ಆದ್ದರಿಂದ ಹೌದು ಅಂತೇಳಿ ನನ್ನ ಆನಂದ ಅಭಿವ್ಯಕ್ತವಾಗ್ತದೆ, ನನ್ನ ಸುಖಕ್ಕೆ ಕಾರಣವಾಗ್ತದೆ. ಇವತ್ತು ಮನೆಯಲ್ಲಿ ಗಂಡಸರಿದ್ದಾರೆ, ಆದರೆ ನನಗೇನು ಭಯ ಇಲ್ಲ ಅಂತಿಕೊಂಡಂತನ್ನೋದು ಸುಖಕ್ಕೆ ಸಾಧನ ಹೌದಲ್ಲೋ ಹೇಳಿ. ಆದ್ದರಿಂದಾಗಿ ಪ್ರವೃತ್ತಿಗೆ ಬೇಕಾದದ್ದು ಕೇವಲ ಜ್ಞಾನ ಅಷ್ಟೇ ಅಲ್ಲ, ಅದು ಇಷ್ಟ ಸಾಧನವೂ ಆಗಿರಬೇಕು. ಬಾಸುಂದಿ ಹೊಟ್ಟೆ ತುಂಬುತ್ತದೆ ಅಂತ ಗೊತ್ತಿದೆ, ಬಾಸುಂದಿ ನನಗೆ ಸೇರ್ತದೆ ಅಂತ ಅನ್ನೋದು ಗೊತ್ತಿದೆ, ಬಾಸುಂದಿ ವಿಷಯದಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ಅದೆಲ್ಲವೂ ನಿಜ. ಆದರೆ ಈಗ ಸದ್ಯಕ್ಕೆ ಇಷ್ಟ ಸಾಧನ ಅಲ್ಲ, ಹೊಟ್ಟೆ ತುಂಬಿದ ಪೂರ. ಆದ್ದರಿಂದಾಗಿ ಇಷ್ಟ ಸಾಧನ ಇದು ನನಗೆ ಅತ್ಯಂತ ಪ್ರಿಯ ಅಂತಿದ್ದರೆ ಮಾತ್ರ ಆಗ ನಾವು ಪ್ರವೃತ್ತರಾಗ್ತೇವೆ. ತಾಯಿಯ ಹಾಲು, ಬಾಲೋಪಿ ಸ್ತನಪಾನಾದೇಹೇ ಇಷ್ಟ ಸಾಧನ ತಾಮೇವ ಜ್ಞಾತ್ರ ಪ್ರವರ್ತತೆ. ಸಣ್ಣ ಕೂಸು, ಅದು ಕೃತಿ ಅಂದರೆ ಗೊತ್ತಿಲ್ಲ, ಕಾರ್ಯತ ಅಂದರೆ ಗೊತ್ತಿಲ್ಲ, ಯಾರು ಹೇಳಿದರೆ ಮಾಡಬೇಕು ಅಂತ ಅನ್ನೋದು ಗೊತ್ತಿಲ್ಲ, ಹಾಲು ಅದರ ಜ್ಞಾನವೂ ಇಲ್ಲ, ಆದರೂ ಕುಡಿಲಿಕ್ಕೆ ಪ್ರವೃತ್ತವಾಗ್ತದೆ. ಅಲ್ಲಿ ಪ್ರವೃತ್ತಿಗೆ ಕಾರಣ ಇದು ನನಗೆ ಇಷ್ಟ, ನನ್ನ ಹೊಟ್ಟೆ ತುಂಬುತ್ತದೆ, ಕುಡಿದ್ರೆ ಹಾಲು ಕುಡಿದ್ರೆ ಹೊಟ್ಟೆ ಶಾಂತ ಆಗ್ತದೆ ಅಂತಕೊಂಡು ಗೊತ್ತಿದೆ ಅಂತ ಹಾಲು ಕುಡಿತದೆ. ಅದು ಯಾವಾಗ ಅದು ಇಷ್ಟ ಸಾಧನ ಆಗೋದು, ಹೊಟ್ಟೆ ತುಂಬಿರ್ತದೆ, ಬೇಡಾಗ್ತದೆ, ಬಾಯಲ್ಲಿ ಎಷ್ಟಿಟ್ಟರೂ ಕೂಡ ಅದು ಬಾಯಿ ಬೇರೆ ಮಾಡ್ತದೆ. ತಾಯಿ ಬೇಕಾದಷ್ಟು
ತನ್ನ ಮಲ್ಲಿನದ್ರ ಬಾಯಲ್ಲಿ ಇಡ್ತಾಳೆ, ಹಾಲು ಕುಡಿ ಹಾಲು ಕುಡಿ ಅಂತ ಕೊಂಡು ಅದು ಕುಡಿಯೋದೇ ಇಲ್ಲ, ಮುಖ ಬಾಯಲ್ಲಿ ಮಾಡ್ತಾರೆ, ಕೈ ದೂರ ಮಾಡ್ತಾ ಅಮ್ಮನ ದೂರ ಕಳಿಸ್ತಾರೆ. ಆದ್ದರಿಂದ ಪ್ರವೃತ್ತಿಗೆ ಅದು ನಮಗೆ ಇಷ್ಟ ಸಾಧನವಾಗಿರಬೇಕು, ನಿವೃತ್ತಿಗೆ ಅದು ಬೇಡ ಆಗಿರಬೇಕು. ಸಣ್ಣ ಕೂಸುಗಳು ಇದು ಕಡಿತಿತ್ತು ಅಂತಕೊಂಡು ಅಳ್ತಾವ, ಸ್ವಲ್ಪ ದೊಡ್ಡವಾಗಿತ್ತು ಅಂದ್ರೆ ಹೀಗೆ ಈ ಕೈಯಿಂದ ಅವು ಹರಿಸ್ತಾವೆ, ಅವುಗಳ ನಿವೃತ್ತಿ ಮಾಡ್ತಾವೆ. ಕತ್ಲಿ ಕೋಲಿ ಹೋದಕ್ಕೆ ಓಡಿ ಒಂದು ವಾಪಸ್ ಬಂದುಬಿಡ್ತಾವೆ, ಅಲ್ಲಿಂದ ಆ ರೂಮಿಗೆ ಹೋಗೋದನ್ನು ನಿವೃತ್ತ ಆಗ್ತಾವೆ. ಯಾಕೆ? ಅದು ಬೇಡಾಗಿರ್ತವೆ. ಇಷ್ಟ ಸಾಧನ ಪ್ರವೃತ್ತಿಗೆ ಕಾರಣವಾದರೆ ಅನಿಷ್ಟ ನಿವೃತ್ತಿಗೆ ಕಾರಣವಾಗ್ತದೆ. ನಿವೃತ್ತಿ ಅಂತ ಅದನ್ನು ಬಿಡ್ಲಿಕ್ಕೆ ಕಾರಣವಾಗ್ತದೆ. ನಾವು ಕೂಡ ಅಷ್ಟೇ, ಅಂಗಡಿಗೆ ಹೋದಾಗ ನಮ್ಗೆ ಯಾವ್ದು ಬೇಕಾಗಿರ್ತದೆ ಅದನ್ನು ತೊಗೊಳ್ತೇವೆ. ಪೂರ್ತಿ ಅಂಗಡಿ ಎಲ್ಲ ಸಾಮಾನು ತೊಗೊಂಬಂಗಿಲ್ಲ, ಉಳಿದ ವಿಷಯದಲ್ಲಿ ಬೇಡಾಗಿರುತ್ತೆ, ನಿವೃತ್ತರಾಗ್ತಾರೆ. ಇಲ್ಲ, ಅಲ್ಲಿಯೂ ಕೂಡ ನಾನು ಇದನ್ನು ಮಾಡಬೇಕು, ಕುಡಿಬೇಕು ಅಂತ ಹೇಳಿ ಕಾರ್ಯತಾನೇ ಬಹಳ ಮಹತ್ವ ಇದೆ, ಮಾಡಬೇಕು ಅಂತ ಪ್ರವೃತ್ತಿನೇ ಇದೆ ಅಂತಕೊಂಡಂತ ಅದಕ್ಕೆ ಪ್ರಮಾಣ ಇಲ್ಲ. ಇಷ್ಟವಾಗಿದ್ದರೆ ಪ್ರವೃತ್ತರಾಗ್ತೇವೆ. ಇದು ಇಷ್ಟ ಅದ, ಅದರಿಂದ ನಾನು ತಗೋಬೇಕು ಇವತ್ತೆಲ್ಲ ವಿಚಾರ ಎಲ್ಲಿ ಮಾಡ್ತದೆ, ಅದರ ವಿಷಯದಲ್ಲಿ ಪ್ರಮಾಣ ಇಲ್ಲ. ಮತ್ತು ಇಷ್ಟ ಸಾಧನದಲ್ಲಿ ಯಾವುದು ಅಲ್ಲ, ಅಲ್ಲಿ ಕಾರ್ಯತಾ ಜ್ಞಾನ ಇದ್ರೂ ಪ್ರವೃತ್ತಿ ಆಗಂಗಿಲ್ಲ. ಅವಾಗ ಅವನು ಮತ್ತೆ ಅವನಿನ್ನೊಂದು ಮಾಡ್ತಾನೆ. ಏನು ಅಂತಂದ್ರೆ ಇಷ್ಟ ಸಾಧನ ಪ್ರವೃತ್ತಿಗೆ ಕಾರಣ ಅಂತ ನೀವು ಇಷ್ಟೆಲ್ಲ ಹೇಳ್ತೀರಲ್ಲ, ಹಾಗಾದರೆ ಕೂಸಿಗೆ ಚಂದ್ರ ಬೇಕಾಗಿದೆ, ಚಂದ್ರ ಬೇಕು ಅಂತಂತದೆ, ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ಚಂದ್ರ ನಮಗೂ ಸೇರ್ತಾನೆ, ಚಂದ್ರಮಂಡಲ ನಮಗೂ ಸೇರ್ತದೆ, ಅದರಲ್ಲಿ ಇಷ್ಟ ಸಾಧನ ಅದ, ಅಲ್ಲಿ ನಾವು ಹೋಗ್ತೀವೇನು? ಇಷ್ಟ ಸಾಧನ ಇದ್ರು ಮಗಂಗಿಲ್ಲ ಅಂತೇಳಿ ಒಂದು ತಕರಾರು ತೆಗಿತಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಿನ್ನಲ್ಲಿಯೂ ಕೂಡ ಒಂದು ನಿಯಮದ ಕೃತಿ ಸಾಧ್ಯತ್ವೇ ಸತಿ ಕಾರ್ಯತ ಅಂತೇಳಿ, ಅದು ಸಾಧ್ಯವಾದ ಕೃತಿ ಆಗಿರಬೇಕು, ಅಲ್ಲಿ ಪ್ರವೃತ್ತಿ ಅಂತೇಳಿ ಅದನ್ನು ನಾವು ಹೋಗ್ತೀವಿ. ಯಾವುದು ನಮಗೆ ಸಾಧ್ಯ ಇಲ್ಲ, ಅದು ಇಷ್ಟವಾಗಿದ್ರೂ ನಾವು ಪ್ರವೃತ್ತರಾಗೋದಿಲ್ಲ. ನನಗೂ ಕೂಡ ಅಂಬಾನಿ ಅಂತ ಮನೆಯೊಳಗೆ ಇರಬೇಕು ಅಂತ ಮನಸ್ಸದ, ಗಂಡ ಹೆಂಡತಿ ಇಬ್ರು ಮಕ್ಕಳು, ನನಗೂ ಇಂಟ್ರೆಸ್ಟ್ ಅದ, ಖರೆ ಅದು ನಂಗೆ ಸಾಧ್ಯ ಇಲ್ಲಲ್ಲ, ಅದರಿಂದ ನಾನು ಪ್ರವೃತ್ತನಾಗೋದಿಲ್ಲ. ಆದ್ದರಿಂದಾಗಿ ಕೃತಿ ಸಾಧ್ಯತ್ವೇ ಸತಿ ಅಂತನ್ನೋದನ್ನು ಅದರ ಜೊತೆಯಲ್ಲಿ ಸೇರಿಸಲಿಕ್ಕೆ ಬೇಕು. ಕೃತಿ ಸಾಧ್ಯತ್ವೇ ಸತಿ ಇಷ್ಟ ಸಾಧನತ್ವ ಪ್ರವೃತ್ತೇ ಕಾರಣ. ಇದರಲ್ಲಿ ನಾವು ಪ್ರವೃತ್ತರಾಗ್ತೇವೆ. ಚಂದ್ರಮಂಡಲಾದವು ಅಸ್ತಿ ಇಷ್ಟ ಸಾಧನತಾ ಬುದ್ಧಿ ನ ಕಾರ್ಯತಾ ಬುದ್ಧಿ ಇಲ್ಲ ಅಂತ ಕೇಳ್ತಾರೆ. ಸತ್ಯಂ ಕೃತಿ ಸಾಧ್ಯ ಇಷ್ಟ ಸಾಧನತಾಯ ಕಾರ್ಯತಾ ಪರ್ಯಾಯತ ಅಂಗೀಕಾರಾತ್. ಆದ್ದರಿಂದಾಗಿ ಅತೈವ ನ ಭೂತಾದೋ ಪ್ರವೃತ್ತಿ ಪ್ರಸಂಗ. ಅದರಿಂದಾಗಿ ನಾವು ಯಾವುದು ಭೂತಕಾಲದ್ದು ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೇನು? ಇಲ್ಲ. ಭೂತಕಾಲ ಅದು ನಮ್ಗೆ ಸಿಗ್ಲಿಕ್ಕೆ ಆಗಂಗಿಲ್ಲ ಅಂತ ಭೂತಕಾಲದ ಆಗಿ ಹೋಯ್ತು. ಅದು ಇಷ್ಟವಾಗಿದ್ದರೂ ನಮ್ಗೆ ತೊಗೊಳಿಕ್ಕೆ ಆಗೋದು, ಯಾಕಂದ್ರೆ ಕೆಲಸ ಮುಗಿದೋಗ್ಬಿಟ್ಟದು. ಈಗ ಔಷಧಿ ತೆಗೆದುಕೊಳ್ಳುವುದು ನನಗೆಷ್ಟು ಸಾಧನ, ತಲೆನೋಯಿಸ್ಲಿಕ್ಕೆ ಪ್ರಾರಂಭ ಆಗಿದೆ, ಕ್ರೋಸಿನ್ ತೆಗೆದುಕೊಳ್ಬೇಕು, ಆಸ್ಪಿರಿನ್ ತಗೊಳ್ಬೇಕು ಅಂತೇಳಿ ನಾನು ಇಷ್ಟ ಸಾಧನದಿಂದ ನನ್ನ ಬ್ಯಾಗ್ನಿಂದ ಆಸ್ಪಿರಿನ್ ಗುಳಿಗೆ ತೆಗಿತೀನಿ. ಅದು ಇಷ್ಟ ಸಾಧನ, ಈಗ ನನಗೆ ಇಷ್ಟ ಆಗ್ಯದ, ಅದನ್ನು ನೋಡ್ತೀನಿ, ಎಕ್ಸ್ಪೈರ್ ಡೇಟ್ ಎಸೆದು ಬಿಡ್ತೀನಿ. ಇಷ್ಟ ಸಾಧನವಾಗಿದ್ದರೂ ಕೂಡ ಅದನ್ನು ಎಸೆತೀನಿ. ಅದು ಭೂತಕಾಲದ ವಸ್ತು, ಅದು ಇಷ್ಟ ಇದ್ದರೂ ಕೂಡ ಅದನ್ನು ನಾನು ಸ್ವೀಕಾರ ಮಾಡಂಗಿಲ್ಲ. ಆದ್ದರಿಂದಾಗಿ ಅದು ಕೃತಿ ಸಾಧ್ಯ, ಅದು ನಮ್ಗೆ
ನಮಗೆ ಆ ರೀತಿಯಾಗಿರ್ತಕ್ಕಂಥದ್ದು ನಮ್ಮ ಅನುಕೂಲತೆಗೆ ನಮ್ಮ ಕೈಗೆ ಸಿಗುವಂತಿದ್ದರೆ ನಾವು ಪ್ರಯತ್ನ ಮಾಡ್ತೀವಿ, ಇಲ್ಲದಿದ್ದರೆ ಮಾಡೋದು. ನನ್ನ ಕೈಲಿ ಒಂದು 34-40 ಲಕ್ಷ ರೂಪಾಯಿ ಇದು ಅವಂತ ಸದ್ಯಕ್ಕೆ ನನ್ನ ಕೈಗಿಲ್ಲ. ಮತ್ತು ತಿಳ್ಕೊಳ್ಳಿ, ನಾನು ಒಂದು ಫ್ಲ್ಯಾಟ್ ತೊಗೋಬೇಕಾಗಿದೆ. ನಾನು ಎಂಥ ಫ್ಲ್ಯಾಟ್ ಹುಡುಕ್ತೀನಿ? ಯಾವುದು ಬೋರ್ಡ್ ಹಾಕ್ಯಾರ 2 ಬೆಡ್ರೂಮ್ ಹಾಲ್ ಕಿಚನ್ 80 lakhs ಅಬಾವ್. ಅದಕ್ಕೆ ನಾನು ಪ್ರಯತ್ನ ಇಷ್ಟ ಸಾಧ್ಯ. ನನಗೂ 2 ರೂಮ್ ಕಿಚನ್ ಬೇಕಾಗಿದೆ. ಆದರೆ ನನ್ನ ಕೃತಿಯನ್ನು ಸಾಧ್ಯ ಇಲ್ಲ, ಅದನ್ನು ಇಷ್ಟ ಮಾಡೋಂಗಿಲ್ಲ ನಾನು. ಆದ್ದರಿಂದಾಗಿ ಮನುಷ್ಯನ ಪ್ರವೃತ್ತಿಗೆ ಇಷ್ಟ ಸಾಧನ, ಅದು ಅವನಿಗೆ ಬೇಕಾಗಿದ್ದರೆ ಅವನು ಪ್ರವೃತ್ತನಾಗ್ತಾನೆ. ಆದ್ದರಿಂದಾಗಿ ಈಗ ವೃದ್ಧ ವ್ಯವಹಾರ ದರ್ಶನದಿಂದ ಪ್ರವೃತ್ತಿ ಅಂತ ಹೇಳ್ತೇವೆ. ಹೋಗಿ ನಿಮ್ಮ ಪ್ರಕಾರ ಸಿದ್ಧ ವಿಷಯಕ್ಕೆ ಪ್ರವೃತ್ತಿನೇ ಇಲ್ಲ ಅಂತಂತೀರಲ್ಲ. ವೃದ್ಧ ವ್ಯವಹಾರದಲ್ಲಿಯೂ ಕೂಡ ನೀವು ಉತ್ಪತ್ತಿ ಆಗ್ತದೆ. ಅಪ್ಪ ನನ್ನ ಅಣ್ಣನಿಗೆ ಹೇಳ್ದ ಕೆಲಸ ಮಾಡು ಅಂತ ಅಂತೇಳಿ. ಆಗ ನಾನು ತಿಳ್ಕೊಳ್ತೇನೆ, ಈ ಶಬ್ದ ಪ್ರವೃತ್ತಿಗೆ ಕಾರಣ ಅಂತೇಳಿ ನಾನು ಪ್ರವೃತ್ತನಾಗ್ತೇನೆ. ಆದರೆ ಪ್ರವೃತ್ತಿಗೆ ಕಾರಣ ಅಂತ ಮೊದಲು ವಿಷಯ ಶಬ್ದಾರ್ಥ ಆಗಬೇಕಲ್ಲ. ಶಬ್ದಾರ್ಥ ಆದ ಮೇಲೆ ಅದು ಏನಾಯಿತು? ಅದು ಸಿದ್ಧವಾದ ವಿಷಯ ಆಯಿತು. ಸಿದ್ಧ ವಿಷಯದಲ್ಲಿ ಕೃತಿ ಕೂಡ ಸಿದ್ಧ ವಿಷಯದಲ್ಲೇ ಇದೆ ಹೊರತು ಸಿದ್ಧವಾದ ವಿಷಯದಲ್ಲಿ ಅದು ಗ್ರಂಥದ ವಿಷಯ ಆಗೋದಿಲ್ಲ ಅಂತಕ್ಕಂಥದ್ದು ನೀವು ಕೂಡ ಒಪ್ಪಂಗಿಲ್ಲ. ಇನ್ನು ಇಷ್ಟ ಸಾಧನತೆಯ ಮೇಲೂ ಕೆಲವು ಆಕ್ಷೇಪಗಳು. ಪ್ರವಚನಕ್ಕೆ ನೀವು ಕೇಳ್ತಾ ಇದ್ದೀರಿ, ನಿಮಗೆ ಎಷ್ಟಿದೆ ಅಂತ ಕೇಳ್ತೀರಿ. ಯೂಟ್ಯೂಬ್ನಲ್ಲಿ ಹಾಕಿಬಿಟ್ಟಿದ್ದೀನಿ, ಯಾರು ಬೇಕಾದರೂ ನೋಡ್ಬೋದು. ಆದರೆ ಯಾರಿಗೆ ಬೇಕಾಗಿಲ್ಲ, ಯಾಕೆ ನೋಡ್ತಾರವರು, ಯಾಕೆ ಕೇಳ್ತಾರವರು? ಆದ್ದರಿಂದಾಗಿ ಶ್ರೀಮದಾಚಾರ್ಯರ ಪ್ರಕಾರ ನಮಗೆ ಇಷ್ಟ ಪರಮಾತ್ಮ, ಇಲ್ಲ ನಮಗೆ ಮೋಕ್ಷ ಇಷ್ಟ, ಅದನ್ನು ಕೊಡೋನು ಪರಮಾತ್ಮ. ಆದ್ದರಿಂದ ಅವನ ಬಗ್ಗೆ ತಿಳಿದುಕೊಳ್ತೀವಿ. ಅವನ ಬಗ್ಗೆ ತಿಳಿದೋಕ್ಕೋಸ್ಕರ ವೇದ ಹೊರಟಿದೆ. ಆದ್ದರಿಂದಾಗಿ ಸಿದ್ಧನಾದ ಪರಮಾತ್ಮನ ಬಗ್ಗೆ ವೇದಗಳು ಇವೆ, ಸದಾಗಮೇಕ ವಿಜ್ಞೇಯ ಅಂತ ತಿಳ್ಕೊಂಡಂತನ್ನೋದು ಇದು ಸರಿಯಾದ ಮಾತು. ಅದನ್ನು ನೀವು ಅಲ್ಲಗಳಿಲಿಕ್ಕೆ ಬರೋದಿಲ್ಲ ಅಂಥೇಳಿ ಹೇಳ್ತಾರೆ. ಇವತ್ತಿಗೆ ವಿಷ್ಣು ತತ್ವನಿರ್ಣಯದ ಚಿಂತನೆ ಸಾಕು. ಅವನ ಪ್ರಕಾರ ಮನುಷ್ಯನ ಪ್ರವೃತ್ತಿಗೆ ತನ್ನಲ್ಲಿದ್ದ ಕಾರ್ಯತಾ ಜ್ಞಾನ ಮಾಡಬೇಕು ಅಂತ ಇಚ್ಛೆ ಅಥವಾ ಇನ್ನೊಬ್ಬರು ಮಾಡಿದ ಆಜ್ಞೆ, ಈ ಕಾರ್ಯತ ಅಂತಕೊಂಡಂತೇನಿದೆ ಇದು ಪ್ರತಿಯೊಂದು ಶಬ್ದದ ಮುಖ್ಯ ಉದ್ದೇಶ. ಆದ್ದರಿಂದ ಶಬ್ದ ಮತ್ತು ವಾಕ್ಯಗಳ ಸಮೂಹವಾದಂಥ ವೇದ ಇದು ಏನಾದರೂ ಮಾಡು ಅಂತ ಹೇಳಲಿಕ್ಕೆ ಹೊರಟಿದೆ ಹೊರತು ದೇವರನ್ನೇ ತಿಳಿಸ್ಲಿಕ್ಕೆ ಹೊರಟಿಲ್ಲ. ಇದು ಪೂರ್ವಪಕ್ಷಿಯಾದ ಅವನ ಉದ್ದೇಶ. ಅದಕ್ಕೋಸ್ಕರ ಇಲ್ಲ, ಪರಮಾತ್ಮ ನಮಗೆ ಇಷ್ಟ, ಆದ್ದರಿಂದ ಅವನನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ವೇದ ಅಧ್ಯಯನ ಮಾಡ್ತೇವೆ. ಇಷ್ಟ ಸಾಧನೆ ಇದ್ದಲ್ಲಿ ಮಾತ್ರ ಪ್ರವೃತ್ತಿ ಇರ್ತದೆ, ಇಲ್ಲದೇ ಇದ್ದರೆ ಇರೋದಿಲ್ಲ. ಎಷ್ಟೇ ಉಪಯುಕ್ತವಾಗಿದ್ದರೂ ನನಗೆ ಅದು ಇಷ್ಟ ಅಲ್ಲ. ಈಗ ವ್ರತ ಅದ, ಯಾರೋ ನಮ್ಮಲ್ಲಿ ಒಂದು ಹೋಮ ಮಾಡ್ಸ್ಯಾರ ನಮ್ಮ ವಿದ್ಯಾಪೀಠದಲ್ಲಿ. ಆದರೆ ಅವ್ರು ಹೇಳ್ತಾರೆ, ಇಲ್ಲದೆ ಮತ್ತು ನಮ್ಮಲ್ಲಿ ಯಾರೂ ವ್ರತ ಮಾಡೋಂಗಿಲ್ಲ, ನಮಗೊಂದು ಅನುವೃತ್ತದ ಅಡುಗೆ ಮಾಡಿಸ್ರಿ ಅಂತ ತಿಳ್ಕೊಂಡಿರ್ತೀವಿ. ನಾವು ಊಟಕ್ಕೆ ಕೂತ್ಕೊಂಡಿರ್ತೀವಿ, ತರಕಾರಿ ಇಲ್ಲ, ಮಸಾಲೆ ಇಲ್ಲ, ಏನೂ ಇಲ್ಲ, ಬರೀ ಒಂದು ಕಟ್ಟು
ಬೇಳೆ ನೀರು, ಅದ್ರ ಮೇಲೆ ಒಂದು ಸ್ವಲ್ಪ ಜೀರಿಗೆ ಒಗ್ಗರಣೆ, ಅದನ್ನು ಹಾಕ್ಸ್ಕೊಂಡಿರ್ತೀನಿ. ನನ್ನ ಬಾಜು ಕೂತ ವ್ಯಕ್ತಿ ಘಮ 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 ಸಾರಿನ ವಾಸ. ಅದು ನನಗೂ ಇಷ್ಟ ಸಾಧನ. ಆದರೆ ಈಗ ಇಷ್ಟ ಸಾಧನ ಅಲ್ಲ, ಯಾಕಂದ್ರೆ ನಾವು ವ್ರತ ಮಾಡ್ತೇವೆ. ಆ ಸಾರು ನನಗೆ ಸೇರಿದರೂ ಕೂಡ ಈಗ ಅದು ಇಷ್ಟ ಸಾಧನ ಅಲ್ಲ. ಆದ್ದರಿಂದ ಅದನ್ನು ನಾನು ಬಯಸೋದಿಲ್ಲ. ಯಾಕೆ, ಆ ಸಾರು ತಿನ್ನಬೇಕು ಅಂತ ಪ್ರವೃತ್ತಿ ಇದೆ ನನ್ನಲ್ಲಿ, ಕಾರ್ಯತಾ ಇದೆ, ಅದು ಇಷ್ಟ ಸಾಧನವಾಗಿಲ್ಲ. ಆದ್ದರಿಂದಾಗಿ ಬದಿಯ ವ್ಯಕ್ತಿ ಅಷ್ಟೇ ಘಮ ಘಮ ಸಾರು ಬಿಸಿಬೇಳೆ ಭಾತ್ ತಿಂತ ಇದ್ದರೂ ಸಹಿತ ನನಗೆ ಅಲ್ಲಿ ಪ್ರವೃತ್ತಿ ನನ್ನದೇ, ಒಳ್ಳೆ ಪದಾರ್ಥ ತಿನ್ನಬೇಕು ಅಂತ ಪ್ರವೃತ್ತಿ ಇದ್ದರೂ ಕೂಡ ಅದು ಇಷ್ಟ ಸಾಧನವಾಗದೇ ಇದ್ದರಿಂದಾಗಿ ಅದನ್ನು ಹಾಕಿಸ್ಕೊಳ್ಬೇಕು ಅಂತ ಪ್ರವೃತ್ತಿ ನನಗಾಗೋದಿಲ್ಲ. ಹಾಗೆ ಪರಮಾತ್ಮನ ಪ್ರಾಪ್ತಿ ಬಹಳ ಮಹತ್ವ. ಅದರ ಜೊತೆಗೆ ಸಾಂಸಾರಿಕ ಸುಖಗಳು ಕೂಡ ಅಷ್ಟೇ ಮಹತ್ವ. ಸಾಂಸಾರಿಕ ಸುಖಗಳಲ್ಲಿ ನನ್ನ ಪ್ರವೃತ್ತಿ ಇದ್ದರೂ ಕೂಡ ನನಗೆ ಇಷ್ಟ ಸಾಧನ ಪರಮಾತ್ಮ ಪ್ರಾಪ್ತಿ. ಆದ್ದರಿಂದಾಗಿ ಅಲ್ಲಿ ಪ್ರತಿ ಪ್ರವೃತ್ತಿ ಇದ್ದರೂ ಅದನ್ನು ನಾನು ಅಲ್ಲಿ ಪ್ರವೃತ್ತನಾಗೋದಿಲ್ಲ. ಅಲ್ಲಿ ಕಾರ್ಯತಾಜ್ಞಾನ ಇದ್ದರೂ ಕೂಡ ನಾನು ಪ್ರವೃತ್ತನಾಗೋದಿಲ್ಲ. ಯಾವುದು ನನಗೆ ಬೇಕಾಗ್ತದೆ ಅಲ್ಲಿ ಇಷ್ಟ ಸಾಧನವಾಗ್ತದೆ. ಆದ್ದರಿಂದಾಗಿ ವೇದ ನಮ್ಮ ಇಷ್ಟನಾದ ಪರಮಾತ್ಮನನ್ನೇ ಹೇಳೋದ್ರಿಂದಾಗಿ ಸದಾಗಮೇಕ ವಿಜ್ಞೇಯಂ, ಇದು ಸರಿಯಾಗಿರ್ತಕ್ಕಂಥ ಮಾತು ಅನ್ನೋದನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ. ಮುಂದಿನ ವಿಚಾರ ನಾಳೆ ತಿಳಿದುಕೊಳ್ಳೋಕೆ ಪ್ರಯತ್ನಿಸೋಣ. ಇನ್ನು ಭೀಮನ ಬಗ್ಗೆ, ಭೀಮನ ಜೀವನದ ವೈಶಿಷ್ಟ್ಯ, ಭೀಮನ ಚರಿತ್ರೆಯಲ್ಲಿರ್ತಕ್ಕಂತಹ ವೈವಿಧ್ಯ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥವು. ನಿನ್ನೆ ನಾವು ಭೀಮ ದಾಸ್ಯ ಭಕ್ತಿಯ ಸಾಕ್ಷಾತ್ತಾದ ಒಂದು ಪ್ರತಿಕೃತಿ. ದಾಸ್ಯ ಭಕ್ತಿ ಅಂದರೆ ಹೇಗಿರ್ತದೆ? ಭೀಮನನ್ನು, ಹನುಮಂತ ದೇವರನ್ನು ನೋಡಿ, ಮಧ್ವಾಚಾರ್ಯನ ನೋಡಿ. ಪರಮಾತ್ಮ ಹೊರತು ಬೇರೆ ಯಾರೂ ನನಗೆ ಕೊಡೋರಲ್ಲ, ಅವನೊಬ್ಬನೇ ಮಾತ್ರ ಸ್ವತಂತ್ರ. ಪರಮಾತ್ಮ ನನ್ನ ಅಭಿಷ್ಟಗಳನ್ನು ಪೂರ್ಣ ಮಾಡ್ತಾನೆ ಅಂತನ್ನೋ ಪೂರ್ತಿ ವಿಶ್ವಾಸ. ಪರಮಾತ್ಮನ ರಕ್ಷಣೆ ಮಾಡ್ತಾನೆ, ರಕ್ಷತೀತ್ಯೇವ ವಿಶ್ವಾಸ. ಆದ್ದರಿಂದಾಗಿ ಪರಮಾತ್ಮನ ರಕ್ಷಣೆ ಇರುವಾಗ ನಾವು ಯಾಕೆ ಬೇರೆ ಚಿಂತೆ ಮಾಡಬೇಕು? ಅವನ ಮೆಚ್ಚೆ ಪೂರ್ತಿ ಮಾಡ್ತಾನೆ ಅಂತ ತಿಳ್ಕೊಂಡಂತ ಸಂದರ್ಭದಲ್ಲಿ ರಾಜಸೂ ಯಜ್ಞ ಬೇಡ ಅಂತ ತಿಳ್ಕೊಂಡಂತೇಳಿ ಧರ್ಮರಾಜ ನಿರ್ಣಯ ಮಾಡಿದ್ದರೂ ಸಹಿತ ಇಲ್ಲ, ಕೃಷ್ಣ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ತಿಳ್ಕೊಂಡಂತಂದ್ರೆ ಅವನ ಅನುಗ್ರಹ ಪಡೆಯುವ ಯೋಗ್ಯತೆ ನಮಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅನುಭವ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಸ್ಥಿರೋನುಭಾವ ಏವಮೆ. ನನಗೆ ನನ್ನ ಯೋಗ್ಯತೆ ಗೊತ್ತಿದೆ. ಯಾಕೆ? ನನ್ನ ಮನೆಗೆ ಕೃಷ್ಣ ಬಂದಿದ್ದಾನೆ. ಆದ್ದರಿಂದ ಮಹಾನ್ ಅನುಗ್ರಹ ಹೊರೆ, ಪರಮಾತ್ಮ ಅನುಗ್ರಹವನ್ನು ಪಡೆಯುವ ಯೋಗ್ಯತೆ ನನಗಿದೆ. ಅದರ ಜೊತೆಯಲ್ಲಿ ನನ್ನ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಪರಮಾತ್ಮನ ಪ್ರವೃತ್ತಿಯೂ ಅಲ್ಲಿದೆ. ಅದರ ಜೊತೆಗೆ ಅದಕ್ಕೆ ಪರಮಾತ್ಮನನ್ನು ಸಂತೋಷಪಡಿಸುವ ಪ್ರಯತ್ನ ನಾನು ಮಾಡ್ತೇನೆ. ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇಕಮಗ್ರತೋ ನಿಧಾಯಭೂತಿ ಮಾಪ್ನವ. ಪರಮಾತ್ಮ ಮನುಷ್ಯನನ್ನು ಹುಟ್ಟಿಸಿದ್ದಾನೆ. ಅವಳ ಉದ್ದೇಶ ಏನಿದೆ? ಇವನು ಪರಮಾತ್ಮನನ್ನು ಕಾಣಬೇಕು ಅಂತ ತಿಳ್ಕೊಂಡು, ನನ್ನನ್ನು ಕಾಣಬೇಕು ಅಂತ. ಬ್ರಹ್ಮಾವಬೋಧ ದಿಷಣಂ ಬುಧಮಾಪದೇವ. ಪರಮಾತ್ಮನ ನುಡಿಸಿದ್ದಾನೆ, ನನ್ನ ಜೊತೆಯಲ್ಲಿದ್ದಾನೆ. ನಾನು ಬೇಡಿದ್ದನ್ನು ಕೊಡ್ತಾನೆ, ಕೊಡುವ ಕರ್ತೃ ಇರಲು ಬಿಡು ಬಿಡು ಚಿಂತೆ. ಆದ್ದರಿಂದಾಗಿ ಆ ಪರಮಾತ್ಮನ ಪಡೆಯೋದಕ್ಕೋಸ್ಕರ ನಾನು ಮಹಾಪ್ರಯತ್ನ ಮಾಡಬೇಕು ಅಂತನ್ನೋ ಪ್ರವೃತ್ತಿ. ಇದು ದಾಸ್ಯ ಭಕ್ತಿ. ಕರವೇ ದಾಸರಿಗೆ ಅನುಭಾವಿಗಳು ಅಂತ ಕರೀತಾರೆ. ಯಾಕೆ? ಅವರಿಗೆ ದೇವ್ ನನ್ನ ಜೊತೆಗಿದ್ದಾನೆ ಅಂತ ಗೊತ್ತಿದೆ.
ಕೊಡುವ ಕರ್ತೃ ಇರಲು ಬಿಡುಬಿಡು ಚಿಂತೆಯೇನು, ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟರೆ ಕೆಡಲಿ, ನೀನೇ ಗತಿ ನೀನೇ ಮತಿ, ತನು ನಿನ್ನದು ಜೀವನ ನಿನ್ನದು. ಯಾಕೆ ಪರಮಾತ್ಮ ಎದುರಿಗಿದ್ದಾನೆ, ಅವನ ಜೊತೆ ಮಾತನಾಡ್ತಾ ಇದ್ದಾರೆ ಅವರು. ಪರಮಾತ್ಮನನ್ನು ನನಗೆ ಬೇಡಿದ್ದನ್ನು ಕೊಡುವುದಕ್ಕೋಸ್ಕರ ನನಗೆ ಮುಖ್ಯವಾಗಿ ಬೇಕು ಮೋಕ್ಷ. ಮೋಕ್ಷ ಯಾಕೆ ಬೇಕು? ದೇವರ ದರ್ಶನ ಆಗ್ತದೆ, ದೇವರಿಗೋಸ್ಕರ ಮೋಕ್ಷ ಬೇಕು, ಅದನ್ನು ಕೊಡೋನು ದೇವರು. ಆದ್ದರಿಂದ ಅವನ ಜೊತೆ ನನಗಿದ್ದಾನೆ ಅಂತಕೊಂಡಂತ ಅನುಭವ, ಇದು ದಾಸ್ಯ ಭಕ್ತಿ. ಭೀಮನಿಗೆ ಪ್ರತಿ ಕ್ಷಣದಲ್ಲಿಯೂ ಕೂಡ ಈ ವಿಚಾರ ಇದೆ, ದ್ರೌಪದಿಗೂ ಕೂಡ ಇದು ವಿಚಾರ ಇದೆ. ಅದಕ್ಕೇನೆ ಪರಮಾತ್ಮ ನಿನ್ನ ಶರಣ ಬಂದಿದ್ದೇನೆ ಅಂತ ಕೈ ಮೇಲೆ ಮಾಡಿಬಿಟ್ಲು, ಸೀರೆ ನನ್ನ ಮಾನ ರಕ್ಷಣೆ ಮಾಡ್ತಾನೆ ಅಂತ. ಇದರ ನಂತರ ಬರ್ತಕ್ಕಂಥದ್ದು ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಸಖ್ಯಂ. 8ನೇ ಭಕ್ತಿ ಸಖಾಭಕ್ತಿ. ಸಖಾಭಕ್ತಿ ಅಂತ ಹೇಳ್ಕೊಂಡಂತಂದ್ರೆ ಏನು? ಪರಮಾತ್ಮ ನನ್ನನ್ನು ಸರಿಯಾದ ದಾರಿ ಕರ್ಕೊಂಡು ಹೋಗ್ತಾನೆ. ಪರಮಾತ್ಮ ನನ್ನವನು, ಪರಮಾತ್ಮನ ಹತ್ತಿರದಲ್ಲಿ ನಾನಿದ್ದೇನೆ. ಪರಮಾತ್ಮ ನನಗೇನು ಬಹಳ ದೂರದವನಲ್ಲ, ಅಪರಿಚಿತನಲ್ಲ. ಅವನ ಜೊತೆಗೆ ನಾನು ಸಲುಗೆನೂ ಮಾಡಬಹುದು. ಅದಕ್ಕೋಸ್ಕರ ಸಲುಗೆ ಮಾಡೋದಕ್ಕೋಸ್ಕರ ಪರಮಾತ್ಮನ ಜೊತೆಯಲ್ಲಿ ಅತ್ಯಂತ ಸಲುಗೆಯಿಂದ ಮಾತನಾಡ್ತಾರೆ ದಾಸರು. ನೀನೇ ಹಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಪರಮಾತ್ಮ ತಮಾಷೆ ಮಾಡ್ತಾರೆ, ಯಾಕಪ್ಪ ನೀ ಯಾಕೆ ಬೇಕಪ್ಪ ನನಗೆ? ನೋಡ ಬಂದು ನೀವು ಉಪಕಾರ ಮಾಡಿ ಅಂತ ನೀನು ಹಂಗೂ ಬೇಕಾಗಿಲ್ಲ, ನನಗೆ ಸಂಸಾರದಿಂದ ಮುಕ್ತನಾಗಬೇಕಾಗಿದೆ, ನಿನ್ನ ನಾಮ ಒಂದಿದ್ದರೆ ಸಾಕು. ಯಾಕೆ? ಹರಿ 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 ಅಂತ ಹೇಳ್ತಾರೆ. ಪರಮಾತ್ಮ ಅವನನ್ನು ಮೋಕ್ಷ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆಗೆ ದಾಸರು ಹೇಳ್ತಾರೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ನಾನು, ನಿನ್ನ ಭಕ್ತರ ದರ್ಶನಕ್ಕೆ ಬಂದೆ. ವೆಂಕಪ್ಪ ಕ್ಯೂದಾಗ ನಿಂದ್ರಿಸಿ ಅಲ್ಲ, 2 ತಾಸು ಕಾಸ್ಲಿಕ್ಕೆ ಅಲ್ಲ ನೀನು. ವಿಜಯದಾಸರು ಕೇಳ್ತಾರೆ, ನಿನ್ನ ದರ್ಶನಕ್ಕೆ ಬಂದೀನಿ ಅಂತ ತಿಳ್ಕೊಳ್ಬೇಡ, ನಾನು ನಿನ್ನ ಭಕ್ತರ ದರ್ಶನಕ್ಕೆ ಬಂದೀನಿ. ಯಾಕೆ? ನಿನ್ನ ಭಕ್ತರ ದರ್ಶನ ಮಾಡಿದರೆ ನಿನ್ನ ಅನುಗ್ರಹ ಆಗೇ ಆಗ್ತದೆ. ನೀ ಯಾಕೆ ಬೇಕಮೇಲೆ ನನಗೆ? ನೀನು ಬೇಕಾದ ದರ್ಶನ ಹೋಗ್ತಾನೆ, ಕೂತಲ್ಲಿ ಎಲ್ಲರೂ ನೋಡ್ತೀನಿ ನಾನು. ಅಷ್ಟು ಸಲುಗೆ ಭಗವಂತನ ಜೊತೆ. ಆದರೆ ನಮಗೆ ತಿಳಿದ ಕಥಾ ಪ್ರಕಾರ, ತಿಳಿದ ವ್ಯವಹಾರ ಪ್ರಕಾರ ಈ ಸಲುಗೆ ಅರ್ಜುನನಿಗಿದೆ, ಭೀಮನಿಗಿರಲಿಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಭೀಮನಿಗಿಂತ ಹೆಚ್ಚು ಸಲುಗೆ, ಅರ್ಜುನನಿಗಿಂತ ಹೆಚ್ಚು ಸಲುಗೆ ಭೀಮನಿಗೆ ಶ್ರೀಕೃಷ್ಣನಲ್ಲಿ. ಅದಕ್ಕೋಸ್ಕರ 1-2 ಸಂದರ್ಭಗಳನ್ನು ಇವತ್ತು ನಾನು ಹೇಳ್ತೇನೆ. ಈ ಸಂದರ್ಭಗಳು ಭಾಳ ಜನರಿಗೆ ಗೊತ್ತಿರೋದು. ಯಾರು ಜೈಮಿನಿ ಮಹಾಭಾರತ ಓದಿದ್ದಾರೆ, ಜೈಮಿನಿ ಅಶ್ವಮೇಧ ಪರ್ವ ಅಂತಿಕೊಂಡು ಸಂಸ್ಕೃತದಲ್ಲಿ ಗ್ರಂಥ ಇದೆ, ಅದನ್ನು ಕನ್ನಡದಲ್ಲಿ ಲಕ್ಷ್ಮೀಶ ಜೈಮಿನಿ ಭಾರತ ಅಂತ ತಿಳ್ಕೊಂಡಂತೇಳಿ ಅನುವಾದ ಮಾಡಿದ್ದಾನೆ. ಭಾಳ ಅದ್ಭುತವಾದ ಗ್ರಂಥ, ಅತ್ಯಂತ ಅದ್ಭುತವಾದ ಗ್ರಂಥ. ಆದರೆ ಈಗ ಕಾವ್ಯ ಯಾರು ಓದ್ತಾರೆ? ಈ ಜೈಮಿನಿ ಭಾರತ ಸಂದರ್ಭದಲ್ಲಿ ಒಂದು ಸಂದರ್ಭ ಈ ರೀತಿಯಾಗಿ ಬರ್ತದೆ. ಜೈಮಿನಿ ಅಶ್ವಮೇಧ ಪರ್ವದಲ್ಲಿ, ಅಶ್ವಮೇಧ ಗ್ರಂಥದ ಪ್ರಕಾರ ಧರ್ಮರಾಜ ಅಶ್ವಮೇಧವನ್ನು ನಿಮ್ಮನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಕೃಷ್ಣನನ್ನು ಸ್ಮರಣೆ ಮಾಡ್ತಾನೆ. ಸ್ಮರಣವಾದ ತಕ್ಷಣ ಕೃಷ್ಣ ಬರ್ತಾನೆ. ಯಾಕಪ್ಪ ಸ್ಮರಣೆ ಮಾಡಿದೆ ಅಂತ ಕೇಳ್ತಾನೆ. ಇಲ್ಲ ಪರಮಾತ್ಮ, ಹಯಮೇಧೆ ಮತಿರ್ಜಾತ, ಇಲ್ಲ ಈಗ ಮತ್ತೆ ಯುದ್ಧ ಮುಗಿದಿದೆ, ರಾಜ್ಯ ಆಯಿತು, ಅಶ್ವಮೇಧ ಯಜ್ಞವನ್ನು ಮಾಡಬೇಕು ನಾನು ಇಚ್ಛೆ ಮಾಡೇನಿ ಅಂತ ತಿಳ್ಕೊಂಡು
ಹಿಂದಕ್ಕೆ ಅದೇ ರೀತಿಯಾಗಿ ಅನುಮತಿ ದಾಸೂಯಾಗಕ್ಕೂ ಕೇಳಿದ್ರು, ಆ ಮಾತು ಬೇರೆ. ಇದು ರಾಜ್ಯ ಎಲ್ಲ ಯುದ್ಧ ಮುಗಿದು ರಾಜ್ಯ ಆಗುವ ವೇಳೆಯಲ್ಲಿ ಪರಮಾತ್ಮ ಭೀಮನಿಗೇನೆ ಅದರ ಮಹತ್ವ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಧರ್ಮರಾಜನಿಗೆ ಹೇಳ್ತಾನೆ, ತ್ವಯಾ ಕರ್ತುಂ ನ ಶಕ್ಯೋಸ್ತಿ. ಧರ್ಮರಾಜ, ಈಗ ನಿನ್ನ ಕಡೆಯಿಂದ ಅಶ್ವಮೇಧ ಯಜ್ಞ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಈಗ ಜಗತ್ತಿನಲ್ಲಿ ಮಹಾಪರಾಕ್ರಮಗಳಿದ್ದಾರೆ. ಹಿಂದಕ್ಕೂ ಇದ್ದರು, ಅವ್ರಿಗಿಂತ ಹೆಚ್ಚು ಮಹಾಪರಾಕ್ರಮಗಳಿದ್ದಾರೆ. ಇದನ್ನು ನಿನಗೆ ಯಾರು ಸಹಾಯ ಮಾಡ್ತೀನಿ ಅಂತ ಹೇಳು. ಧರ್ಮರಾಜ ಹೇಳ್ತಾನೆ, ಇಲ್ಲ. ಮತ್ತು ಭೀಮ ಆಶ್ವಾಸನೆ ಕೊಟ್ಟಾನ, ನಾನು ಕುದುರೆ ತೊಗೊಂಡು ಬರ್ತೀನಿ, ಕುದುರೆ ಹಿಂದೆ ನಾನು ಅರ್ಜುನ್ ಜೊತೆಗೆ ಹೋಗ್ತೀನಿ, ಆಶ್ವಾಸನೆ ಕೊಟ್ಟ. ಭೀಮನಿಗೂ ಕರ್ಣನಿಗೂ ಎಷ್ಟು ತಮಾಷೆ ನೋಡಿಕೊಳ್ಳಿ. ಭೀಮ ಮಂತ್ರೇಣ ರಾಜೇಂದ್ರ. ಓ, ಈ ಭೀಮ ಹೇಳ್ತಾರೆ ಅಂತ ಕೇಳಿದೆಯಲ್ಲ, ನಿನ್ನ ಕೆಲಸ ಆಗಂಗಿಲ್ಲ. ಪರಮಾತ್ಮ ಎಷ್ಟು ಸಲುಗೆ ಭೀಮನ ಮೇಲೆ ನೋಡಿ. ನಾಯಂ ಜಾನಾತಿ ಬಹುವಾಸಿ. ಯಾರು ಹೆಚ್ಚು ಊಟ ಮಾಡ್ತಾರೆ ಅವ್ರ ಬುದ್ಧಿ ಮಂದಿರ್ತದೆ. ಈ ಭೀಮ್ ಬರೇ ತಿಂತಾನೆ. ಆದ್ದರಿಂದಾಗಿ ಈಗಿನ ಕಾಲದ ಸರಿಯಾದ ತಿಳುವಳಿಕೆ ಅವನಿಗೆ ಇರಂಗಿಲ್ಲ. ಅಂಥದ್ದು ಮಾತು ಕೇಳಿ ಅಶ್ವಮೇಧ ಯಜ್ಞ ಮಾಡ್ತೀಯ? ಆಗಂಗಿಲ್ಲ ಬಿಡು. ಸ್ಥೂಲೋದರ, ಹೊಟ್ಟೆ ಬೇರೆ ಮುಂದೆ ಬಂದದ, ಅದ್ರ ಜೊತೆಗೆ ಬುದ್ಧಿ ಭಾಳ ಮಂದದ ಅಂಥೇಳಿ ಮನೆಯೊಳಗೆ ಹೆಂಡತಿ ರಾಕ್ಷಸನ ಇಟ್ಕೊಂಡ. ನಾವು ಏನು ಚಂದಿದ್ದ ಅಂತ ಇಟ್ಕೊಂಡ. ಹಿಡಿಂಬಿ, ಅಕ್ರಾಳು ವಿಕ್ರಾಳು ಶರೀರ, ಏನೋ ಸುಂದರ ಶರೀರ ತೊಗೊಳ್ಳಿಕ್ಕೆ ಬರ್ತದೆ ಆಕೆಗೆ, ಆದರೆ ಮೂಲತಃ ಇದ್ದದ್ದು ಹೆಂಗೆ? ಅಂಥ ರಾಕ್ಷಸಿ ಹಿಂದೆ ಇವನು ಬುದ್ಧಿ ಹೋಗ್ಯದ ಅಂತಂದ್ರೆ ಈ ಭೀಮನ ಬುದ್ಧಿಯೊಳಗೆ ಅರ್ಥ ಇಲ್ಲ. ಬರೇ ಅವನ ಬೆಳೆಯಲ್ಲಿ ಅವನ ತಲೆಯಲ್ಲಿ ಬರೀ ಬಟಾಟೆಗಳು ತುಂಬಿಕೊಂಡು ಅಷ್ಟೇ. ಈದೃಶ್ಯ ಅಲ್ಪ ಬುದ್ಧಿ ಉದ್ದೇಶ. ಇಂಥ ಬರೇ ತಿಂದು ತಿಂದು ಬುದ್ಧಿ ಮಂದಾಗಿರ್ತಕ್ಕಂಥವನು ಅವನ ಮಾತಿನ ಪ್ರಕಾರ ಅಶ್ವಮೇಧ ಯಜ್ಞ ಮಾಡ್ತೀನಿ ನೀನು? ಯಜ್ಞ ಆಗಂಗಿಲ್ಲ. ಯಾಕೆ ಅಂತಿಕೊಂಡಂತಂದರೆ, ಯಾರು ಶರೀರದಲ್ಲಿ ವ್ಯಂಗ್ಯ ಇದೆ, ಯಾರು ಬೇರೆ ಜಾತಿಯವ್ರ ಜೊತೆಗೆ ಸಂಬಂಧ ಇಟ್ಕೊಂಡಾರ, ಅವ್ರ ಜೊತೆಗೆ ಮಾಡಿರ್ತಕ್ಕಂಥ ವಿಚಾರ ವಿಮರ್ಶೆ ಅದು ಪೂರ್ತಿ ಸಫಲ ಆಗೋದಿಲ್ಲ. ಈ ಭೀಮನ್ ನೋಡ್ಲಿಕ್ಕೂ ದಪ್ಪಿದ್ದಾನೆ, ಬರೀ ತಿಂತಾನೆ, ರಾಕ್ಷಸನ ಮನ್ಯಾಗ ಇಟ್ಕೊಂಡಾನ. ಆದ್ದರಿಂದಾಗಿ ಕೆಲಸ ಆಗಂಗಿಲ್ಲ. ಜಗತ್ತಿನೊಳಗೆ ಯಾರ ಜೊತೆಗೆ ವಿಚಾರ ವಿಮರ್ಶೆ ಮಾಡಬೇಕು? ಶಾಸ್ತ್ರ ಹೇಳದ ಕೇಳು ಧರ್ಮರಾಜ. ಯಾರು ಅಂಗವಿಕಲರಾಗಿದ್ದಾರೆ, ಯಾರು ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡಿಕೊಂಡಿದ್ದಾರೆ, ಯಾರು ಕಾಮುಕರು, ಯಾರು ಆಲಸಿಗಳು, ಯಾರೇ ಹೆಂಡತಿ ಮಾತವನ್ನು ಕೇಳ್ಕೊಂಡು ಬಿದ್ದವರು, ಸ್ವಂತ ವಿಚಾರ ಯಾರಿಗಿಲ್ಲ, ಯಾರು ಮಾವನ ಮನೆಗೆ ಹೋಗಿರ್ತಾರೆ ಅವರು, ಇಂಥವ್ರ ಬುದ್ಧಿ ಸರಿ ಇರಂಗಿಲ್ಲಪ್ಪ. ಆದ್ದರಿಂದಾಗಿ ಭೀಮಗೇನು ಗೊತ್ತದ? ಜರಾಸಂಧ, ಹಿಡಿಂಬ, ಬಕನ್ ನೋಡ್ಯಾನ, ಅವಜೋನು ಸೋಲ್ಸ್ಯಾನ. ಆದರೆ ಈಗ ಬರ್ತಕ್ಕಂಥವ್ರು ಎಲ್ಲರೂ ಭಗವದ್ಭಕ್ತರು. ಈಗೇನು ರಾಜರಿದ್ದಾರಲ್ಲ ಭಗವದ್ಭಕ್ತರು, ಅದ್ರನ್ನ ಹೇಗೆ ಗೆಲ್ತೀನಿ ನೀನು? ಅವತ್ತು ರಾಜಸೂಯಾಗ ಮಾಡಿದ್ರೆ ನಿಜ, ಈಗ ಅಶ್ವಯದ ಮೇಲೆ ಇದು ಮಾಡೋದು ಒಳ್ಳೆ ಕಠಿಣ ಅದ ಅಂತ ತಿಳ್ಕೊಂಡಂತೇಳಿ ಶ್ರೀಕೃಷ್ಣ ಹೇಳಿದಾಗ, ಆ ಕಾಲದಲ್ಲಿ
ಅದೇ ಭೀಮನ ಬಗ್ಗೆ ಕೃಷ್ಣ ಈಗ ಕೇಳಿಕತ್ತಾನೆ, ಹೀಗೆ ಕೇಳ್ತಾ ಇದ್ದಾನೆ ಅಂತ ವಿಚಾರ ಮಾಡುವಷ್ಟರಲ್ಲಿ ಆವಾಗ ಭೀಮ ಹೇಳ್ದ, ಕೃಷ್ಣ ಭಲೆ ಭಲೆ, ಭಾಳ ಚಲೋ ಮಾತು ಹೇಳಿದೆ. ಈಗ ಸಮಯದಲ್ಲಿ ಮಹಾವೀರಿದ್ದಾರೆ ಅಂತ ಸರಿ, ಧರ್ಮರಾಜ ಯಜ್ಞ ಮಾಡಲಿಕ್ಕೆ ಸಮರ್ಥಿದ್ದಾನ. ನನಗನ್ನಿಸ್ತದ ಕೃಷ್ಣ ನಿನ್ನ ಜೊತೆಗೆ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ಎಷ್ಟು ಸತ್ಯ ಇದೆ ನೋಡಿ, ಭೀಮ ನಕ್ಕೋತ ಉತ್ತರ ಕೊಡ್ತಾ ಇದ್ದಾನೆ. ಯಾಕೆ ನೀನು ಹೇಳಿದೆ, ಯಾರ್ದು ಹೊಟ್ಟೆ ದೊಡ್ಡದದ, ಯಾರು ಭಾಳ ತಿಂತಾರ, ಅವ್ರ ಮಾತು ಕೇಳಬೇಡ ಅಂತ ಹೇಳಿದಲ್ಲ. ಅಲ್ಲೋ ಕೃಷ್ಣ, ನನಗಿಂತ ಸೋಲೋದರ ನೀನು, ನನಗಿಂತ ದೊಡ್ಡ ಹೊಟ್ಟೆ ನಿನಗದ, ನನಗಿಂತ ಹೆಚ್ಚು ತಿಂತೀನಿ ನೀನು. ಕೃಷ್ಣಂದ ಎಲ್ಲಿದ್ದೇನೋ, ತೆಳಗಿದ್ದೇನೋ? ಕೃಷ್ಣ ನೀ ದೇವರಲ್ಲೇನೋ? ಸಂಪೂರ್ಣ ಜಗತ್ತಂತೆ ನಾನು ಭಾಳ ಆದರೆ ಒಂದು 50 ಲಾಡು ತಿಂದೇನೋ, 100 ಒಂದು ಬಂಡಿ ಅನ್ನ ತಿಂತೀನಪ್ಪ. ಆದರೆ ನೀನು ಜಗತ್ತನ್ನೇ ತಿಂತೀಯಲ್ಲೋ ಪ್ರಳಯ ಕಾಲದೊಳಗೆ. ತವೋದರೆ ವಿಶ್ವಮಿದಂ ಭಾತಿ ಸರ್ವಂ ಚರಾಚರಂ. ಕೃಷ್ಣನ ಸ್ತೋತ್ರ ಮಾಡಿದಂತೆ ಆಯಿತು, ತಮಾಷೆ ಮಾಡಿದಂತೆ ಆಯಿತು. ಸಂಪೂರ್ಣ ಜಡ ಚೇತನ ನೋಡದೆ ಎಲ್ಲ ಜೀವನನ್ನು, ಎಲ್ಲ ಅಚೇತನನ್ನು ಹೊಟ್ಟೆಯೊಳಗೆ ಹಾಕೋತಿಯಲ್ಲ. ಯಾರು ಹೊಟ್ಟೆ ದೊಡ್ಡದ ಹೇಳು? ನಾನು ಹೊಟ್ಟೆ ದೊಡ್ಡಿದ್ದವ, ಭಾಳ ತಿಂತಾನಂತ ತಮಾಷೆ ಮಾಡಿದಲ್ಲ. ನನಗಿಂತ ಹೆಚ್ಚು ತಿನ್ನೋ ನೀನು. ಬ್ರಹ್ಮಾದಯ ಸುರ ಸರ್ವೇ, ನಿನಗೆ ಆಹಾರ ಬ್ರಹ್ಮಾದಿ ದೇವತೆಗಳು, ಎಲ್ಲ ಜೀವರು, ಪರ್ವತಗಳು, ಸಮುದ್ರ ಯಾವುದೂ ಬಿಡಂಗಿಲ್ಲ. ಆದ್ದರಿಂದಾಗಿ ನೀನು ಬಹಳ ಹೆಚ್ಚು ತಿಂತೀನಿ ತಿಳ್ಕೊಂಡಂತೇಳಿ ನಿನ್ನ ಮಾತು ಕೇಳೋದು ಬೇಡೇನೋ. ಭೀಮ ಭಾಳ ತಿಂತಾನೆ, ಅವನ ಅಭಿಪ್ರಾಯ ಕೇಳಬೇಡ ಅಂತಂದೆಲ್ಲ, ನಿನ್ನ ಅಭಿಪ್ರಾಯ ಕೇಳಬೇಕಪ್ಪ ಕೃಷ್ಣ. ತ್ವತ್ತ ಸ್ಥೂಲೋದರ ಕಸ್ಮಿನ್ ನ ಭೂತೋ ನ ಭವಿಷ್ಯತಿ. ನಿನಕ್ಕಿಂತ ದೊಡ್ಡ ಹೊಟ್ಟೆ ಇದ್ದವರು ಜಗತ್ತಿನಲ್ಲಿ ಹಿಂದೆ ಯಾರೂ ಆಗಿಲ್ಲ, ಈಗೂ ಇಲ್ಲ, ಮುಂದೂ ಆಗಂಗಿಲ್ಲ ಅಂತ ತಿಳ್ಕೊಂಡಂತೇಳಿ ಭೀಮ ಅವನಿಗೆ ಆ ಕಾಲದಲ್ಲಿ ತಮಾಷೆ ಮಾಡ್ತಾನೆ. ಅಂದರೆ ಪರಮಾತ್ಮನ ಜೊತೆಗೆ ಅವರಿಬ್ಬರಲ್ಲಿ ಎಷ್ಟು ಒಂದು ಸತಿ ಇತ್ತು, ಎಷ್ಟು ಸಖ್ಯ ಇತ್ತು. ಒಬ್ಬರಿಗೊಬ್ರು ತಮಾಷೆ ಮಾಡಿಕೊಂಡು ನಗ್ತಾ ಇದ್ದ. ಇನ್ನೊಂದು ಸಂದರ್ಭ ಭಾಳ ಚೆನ್ನಾಗಿ ಮಜಾ ತಮಾಷೆ ಮಾಡ್ತಾನೆ ಭೀಮ. ಅದನ್ನು ಆ ಸಂದರ್ಭನೂ ಹೇಳ್ತಾನೆ, ಕೇಳಿ. ಶ್ರೀಕೃಷ್ಣ ತಮಾಷೆ ಮಾಡಿದ್ರ ಮುಂದೆ ನೋಡಬೇಕು, ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ, ಅಶ್ವಮೇಧ ಯಾಗಾಗ್ತದೆ, ಎಲ್ಲ ತಯಾರು ಮಾಡು, ಆಮೇಲೆ ನಾನು ಕರೆಸು, ನಾ ಬರ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಶ್ರೀಕೃಷ್ಣ ದ್ವಾರಕಾಪಟ್ಟಣಕ್ಕೆ ಹೋದ. ಎಲ್ಲ ತಯಾರಾದ ಕ್ಷಣಕ್ಕೆ ಧರ್ಮರಾಜ ಭೀಮಿಗೆ ಹೇಳ್ದ, ಓ ಭೀಮ, ಓ ಕೃಷ್ಣನ ಕರ್ಕೊಂಬ ಅಂತ ತಿಳ್ಕೊಂಡು ಅಂತೇಳಿ. ಭೀಮಸೇನ ಬಂದ. ಪರಮಾತ್ಮ ಸರ್ವಜ್ಞ ಗೊತ್ತಿದೆ. ಭೀಮಸೇನ ಕೃಷ್ಣನ ಮಹಲಿನ ಹತ್ತಿರ ಬಂದಾಗ ಕೃಷ್ಣ ಊಟ ಕೂತ್ಕೊಂಡಿದ್ದ. ಭೀಮಸೇನಿಗೆ ತಮಾಷೆ ಮಾಡೋದಕ್ಕೋಸ್ಕರ ಆ ಕಾಲದಲ್ಲಿ ಕೃಷ್ಣ ಸೇವಕಿಗೆ ಹೇಳ್ದ, ಭೀಮಗೆ ಅಲ್ಲೇ ನಿಂದ್ರಂತ ಹೇಳು, ಕೃಷ್ಣ ಊಟ ಮಾಡ್ಲಿಕ್ಕೆ ತಾನೆ, ಒಳಗೆ ಬರಬೇಡ, ಅಲ್ಲೇ ಬಾಗಿಲು ಹೊರಗೆ ನಿಂದ್ರಂತ ಹೇಳು, ನಾ ಕರೆದಾಗ ಬಾ ಅಂತ ಹೇಳು. ಪಾಪ ಹಾಕಿದ್ದ ದಾಸಿ ಬಂದು ಆ ಕಾಲದಲ್ಲಿ ಇಲ್ಲ, ಮತ್ತು ಕೃಷ್ಣ ಊಟ ಮಾಡ್ಲಿಕ್ಕತ್ತಾನಂತ, ನೀವು ಒಳಗೆ ಬರಬೇಡ್ರಿ ಅಂತ. ಭೀಮಸೇನಿಗೆ ಗೊತ್ತಾಯ್ತು ಕೃಷ್ಣ ತಮಾಷೆ ಮಾಡ್ತಾ ಇದ್ದಾನಂತೆ. ಕೃಷ್ಣ ಯಾಕೆ ನನ್ಗೆ ಒಳಗೆ ಬಿಡಲ್ಲ, ನಾನು ಹೋಗ್ತೀನಿಲ್ಲ.
ಇಲ್ಲ ಇಲ್ಲ, ಕೃಷ್ಣ ತನ್ನ ರಾಣಿಯರ ಜೊತೆ ಕೂತು ಊಟ ಮಾಡ್ಲಿಕ್ಕೆ. ಭೀಮ್ ಹೇಳ್ತಾನೆ, ಏನಂತ ನಿಮ್ಮ ದ್ವಾರಕಾಪಟ್ಟಣಕ್ಕೆ ಬರಗಾಲ ಬಂತೇನು? ಯಾಕಂತ ತಿಳ್ಕೊಂಡಂತಂದ್ರೆ ನಮ್ಮ ಶಾಸ್ತ್ರ ಪ್ರಕಾರ ದಂಪತಿ ಪೂಜಾ ಬಿಟ್ಟು ಉಳಿದೊಳಗೆ ಗಂಡ ಹೆಂಡತಿ ಜೋಡಿ ಕೂಡಬಾರ್ದು ಅಂತ ನೇಮ. ಈಗ ಅದನ್ನು ಯಾರು ಪರಿಪಾಲನೆ ಮಾಡಂಗಿಲ್ಲ, ತಪ್ಪದದು. ಹೆಂಡತಿ ಊಟ ಮಾಡ್ಬಂದು ಗಂಡ ನೋಡಬಾರ್ದು ಅಂತದು. ಇದೇನಪ್ಪ ನಿಯಮ? ಶಾಸ್ತ್ರದ ನಿಯಮ. ಹೌದು, ಮನುಸ್ಮೃತಿಯೊಳಗೆ ಹೇಳ್ಯಾರ, ಹೆಂಡತಿ ಊಟ ಮಾಡುವಾಗ ಗಂಡ ನೋಡಬಾರ್ದು, ಅದಕ್ಕೆ ಗಂಡನ ಊಟನೂ ಹೆಂಡತಿ ಊಟ ಕೊಡ್ಬೇಕು. ಅದಕ್ಕೆ ಕಾರಣ ಏನು ಅಂತಿಕೊಂಡಂತಂದ್ರೆ, ಪ್ರತಿಯೊಬ್ಬ ಗಂಡ ತನ್ನ ಹೆಂಡತಿ ಸುಂದರ ಆಗಿರ್ಬೇಕು, ತನ್ನ ಹೆಂಡತಿ ತೆಳ್ಳಗಿರ್ಬೇಕು. ಈಗಿನ ಕಾಲಕ್ಕೆಲ್ಲ ಡಯಟ್ ಗೇಟ್ ಮಾಡ್ತಾರೆ ಹೆಣ್ಣು ಹುಡುಗಿರಿ. ನನ್ನ ಹೆಂಡತಿ ಭಾಳ ಕೋಮಲಾಗಿರ್ಬೇಕು ಅಂತ ಬಯಸ್ತಿರ್ತಾರೆ. ಊಟಕ್ಕೆ ಕೂತಾಗ ಕೆಲವ್ರದ್ದು ಹಸಿವೆ ಹೆಚ್ಚಿರ್ತದೆ, ಹೆಚ್ಚು ತಿಲಿಕ್ಕೆ ಮಾಡಿದೆ, ಹೆಚ್ಚು ತಿಂದು ದಪ್ಪ ಆದ್ರೆ ಏನು ಹೆಚ್ಚು ತಿಲಿಕತ್ತಾಳಕಿ, ಇಟ್ಟು ತಿನ್ನಬಾರ್ದು ಅಂತ ಬಂದ್ರೆ ಆಕಿ ದೃಷ್ಟಿ ಆಗ್ತದೆ. ಹೆಂಡ್ತಿಗೆ ದೃಷ್ಟಿ ಆಗಬಾರ್ದು ಅಂತ ತಿಳ್ಕೊಂಡು ಅಂಥೇಳಿ ಮನುಸ್ಮೃತಿ ಹೇಳ್ತದ, ಹೆಂಡತಿ ಊಟ ಮಾಡುವಾಗ ಗಂಡ ನೋಡಬಾರ್ದು ಅಂತ. ಹೆಂಡತಿಯ ಬಗ್ಗೆ ಅನಾದರ ಬರಬಾರ್ದು, ಹೆಂಡತಿಯ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಬರಬಾರ್ದು. ಎಲ್ಲೆಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಬರೋ ಸಂದರ್ಭದ ಎಲ್ಲ ಕಾಲದಲ್ಲೂ ಗಂಡನಿಂದ ಬೇರೆಯಾಗಿ ಆಕಿ ತನ್ನ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ಯಾರ. ಏನು ನಿಮ್ದು ಧರ್ಮಶಾಸ್ತ್ರ ಉಳಿದಿಲ್ಲೇನು? ಎಂಥ ದ್ವಾರಕಾಪಟ್ಟಣ ಇದು? ಹೆಂಡತಿನ ಜೊತೆ ಊಟ ಮಾಡ್ತಾನೆ ಕೃಷ್ಣ ಅಂತಕೊಂಡು ಭೀಮ ಕೇಳ್ತಾನೆ. ಈ ಭೀಮನ ಮಾತು ಒಳಗೆ ಕೋಸಿದ ಇವ್ ಕೇಳಿಸ್ತು ಕೃಷ್ಣಗೆ. ಕೃಷ್ಣ ಏನು ಮಾಡಿದ, ಬೇಕಂತಲೇ ನಮ್ಮ ಕಡೆ ಫೇಣಿ ಮಾಡಿರ್ತಾರೆ, ಅದು ಎಕ್ದಮ್ ಕ್ರಿಸ್ಪಿ ಆಗಿರ್ತದೆ, ಅದು ಮುರಿ ಮುಂದೆ ಕರ 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 ಆವಾಜ್ ಆಗ್ತದೆ. ಪರಮಾತ್ಮ ಆ ಫೇಣಿ ತೆಗೆದುಕೊಂಡು ಚಿರೋಟಿ ಬಾಯಿಟ್ಟು ಅಚಕ 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 ಬೇಕಟ್ಲೆ ಹೊರಗೆ ಕೇಳುವಂತೆ ತೆಲಿಕ್ಕೆ ಪ್ರಾರಂಭ ಮಾಡ್ಯಾನ. ಪರ್ಪಟಾನಂ ಹಪ್ಪಳ ಮುರಿಯುವ ಶಬ್ದವನ್ನು ಬೇಕಂತ ಮಾಡ್ಯಾನ. ಈಗ ಭೀಮನ್ ಹೊರಗೆ ನಿಲ್ಲಿಸಾನಲ್ಲ, ಆ ರೀತಿಯಾಗಿ ಮಾಡಿದ. ಆ ನಂತರ ಸರಿಯಾಗಿರ್ತಕ್ಕಂಥ ಬಾಸುಂದಿ ಕೊಡಲಿ ಘಟ ಘಟ ಅಂತೇಳಿ ಘಟ ಘಟ ಶಬ್ದ ಮಾಡಿದ. ಈ ರೀತಿಯಾಗಿ ಭೀಮಸೇನನ ಸಿಟ್ಟು ಬರಲಿ ಅಂತೇಳಿ ಒಂದರ ಮೇಲೆ ಶಬ್ದ ಮಾಡ್ಕೊತಿಲ್ಲಕತ್ತಾನೆ. ಆಗ ಭೀಮಸೇನ ದಾಸಿಗೆ ಹೇಳ್ತಾನೆ, ಏ ದಾಸಿ, ಕೃಷ್ಣ ಇಷ್ಟೆಲ್ಲ ತಿನ್ಲಿಕ್ಕತ್ತಾನೆ, ತಮಾಷೆ ಮಾಡ್ತಾನೆ. ಏ ದಾಸಿ, ಕೃಷ್ಣ ಸಣ್ಣವಿದ್ದಾಗ ಹಾಲು ಕುಡ್ಲಿಕ್ಕೆ ಹಠ ಮಾಡ್ತಿದ್ದ, ಗಂಟ್ಲಾಗ ಸಿಕ್ಬಿಡ್ತಿತ್ತದು. ಈಗೇನು ಇಷ್ಟೆಲ್ಲ ತಿಂತಾನೆ, ಏನು ಅವ್ನು ಗಂಟ್ಲ ಯಾರು ದಪ್ಪ ಮಾಡ್ಯಾರೇನು ಅಂತಂದ ಕ್ಷಣಕ್ಕೆ ಒಳಗಿನಿಂದ ಏನೂ ಶಬ್ದ ಕೇಳುತ್ತಿಲ್ಲ. ಕೇಳುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ, ನನಗನ್ನಿಸ್ತದ ಕೃಷ್ಣ ನಾನು ಬಿಟ್ಟು ಊಟ ಮಾಡ್ತಾನೆ ಅಂತ ತಿಳ್ಕೊಂಡಂತ ಹೇಳಿ. ಆ ಕೃಷ್ಣಗೆ ಸೂಲಿಗೆತ್ತಿ ಯಾರಿದ್ಲಿಕ್ಕೆ? ಯಾಕೆ ಹಿಂದಿನ ಕಾಲಕ್ಕೆ ಸಣ್ಣ ಕೂಸು ಹುಟ್ಟಿದಾಗ ಬಾಯಿಯೊಳಗೆ ಏನೋ ಸಿಕ್ಕಿರ್ತದೆ ಅದನ್ನೆಲ್ಲ ಬಾಯಿಗೆ ತೆಗಿತಿದ್ರು. ಸಣ್ಣ ಕೂಸು ಹುಟ್ಟಿದ ಕಣ ತೆಗೆದು ಅದು ಸ್ನಾನ ಮಾಡ್ತಿದ್ರು. ಆ ಸೂಲಿಗೆತ್ತಿ ಯಾರು? ಕೃಷ್ಣನ ಕಂಟೆಡ್ ದೊಪ್ಪ ಮಾಡಿ ಆಳ್ತಾಳೆ. ಏನು ಬಾಯಿ ಹಾಕಿ ಗಂಟ ದೊಡ್ಡ ಮಾಡಾಳು, ಅಥವಾ ಏನೋ ಬಾಯಿಯೊಳಗೆ ಒನಕಿನೇ ಹಾಕ್ಯಾಳು, ಇಟ್ಟು ಗಟ್ಟ ಗಟ್ಟ ಕುಡಿತಾನೆ, ಇಷ್ಟೆಲ್ಲ ತಿಂತಾನೆ, ಎಂಥ ಗಂಟ ದೊಡ್ಡದ ಒಂದು, ಇಟ್ಟು ದೊಡ್ಡದಿರ್ಬೇಕೇನು?
ಅಂತ ತಿಳ್ಕೊಂಡಂತೇಳಿ. ಆ ನಂತರ ಮತ್ತೆ ಹೇಳ್ತಾನೆ, ಶಬ್ದ ಬರಲಿಲ್ಲ ಅಂತಂದಲ್ಲಿ ಛೇ ನಾನು ಹೇಳಿದ ತಪ್ಪು. ಬಹುಶಃ ನನ್ನ ಗಂಟ್ಲದೊಳಗೆ ಒಡ ಸಿಕ್ಕಿರ್ಬೇಕು, ಅದಕ್ಕೆ ಮಾತು ಬಂದಾಗ್ಯದ. ವಟಕಶ್ಚ ಪರಾಕಶ್ಚ ಗಣನಾ ಕಾತ್ರ ಕ್ರಿಯತೆ. ಇದನ್ನು ಕೂಡ ಸರಿಯಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ವಟಕ ಕೆಂ ಗಲೆ ಲಗ್ನೋ, ಒಡೆಯೋನ್ ಗಂಟ್ಲಾಗ ಸಿಗ್ತೇನೆ ಮಾತಾಡ್ಲಿಕ್ಕಲ್ಲ, ಮತ್ತೆ ನಿಂದಾಸ್ತುತಿ ಮಾಡ್ತಾನೆ. ಹೀಗೆಲ್ಲ ನಾನು ಹೇಳಿದ ತಪ್ಪು. ಯಾಕೆಂದ್ರೆ ಜಗತ್ತೇ ನುಂಗತಕ್ಕಂಥ ವ್ಯಕ್ತಿ ಅವ. ದೂರದೇಶ ಸಮಾಯಾಂತಂ ಮಾಮಾ ಭಕ್ಷ್ಯ ಮಾಮಿತಃ. ಕೃಷ್ಣ, ಊಟ ಮುಗಿದ್ಮೇಲೆ ಬರ್ತೇನಪ್ಪ. ಯಾಕೆ ನೀವು ಊಟ ಕೂತಿ ಅಂತ ತಿಳ್ಕೊಂಡಂತಂದ್ರೆ, ನಿನ್ನ ಊಟ ಅಂತಂದ್ರೆ ಏನು? ಜಗತ್ತೇ ನಿನ್ನ ಆಹಾರ. ಉಪನಿಷತ್ ವರ್ಣನ ಮಾಡ್ತದೆ, ಈ ಸಂಪೂರ್ಣ ಚರಾಚರ ಜಗತ್ತು ಪರಮಾತ್ಮನ ಅನ್ನ ಅಂತ. ಬ್ರಹ್ಮ ರುದ್ರಾದಿಗಳು ಬಾಡ್ಸ್ಕೊಂಬತಕ್ಕಂಥ ಚಟ್ನಿ ಪುಡಿ ಉಪ್ಪಿನಕಾಯಿ ಉಪಸೇಚನ ಅಂತ. ಪರಮಾತ್ಮ ಜಗತ್ತನ್ನು ನುಂಗುವಾಗ ಬ್ರಹ್ಮ ರುದ್ರ ಇತ್ಯಾದಿ ದೇವತೆಗಳನ್ನು ಉಪ್ಪಿನಕಾಯಿ ಹಚ್ಕೊಂಡು ತಿಂದು ಬಿಡ್ತಾನೆ. ಆದ್ದರಿಂದಾಗಿ ನಾನು ತಿಂದ್ರೆ ಅಶ್ವಮೇಧದ್ದು ಹೆಂಗೆ ಹಂಗಬೇಕು, ಊಟ ಮುಗಿದ ಮೇಲೆ ಬರ್ತೇನೆ, ಇಲ್ಲೇ ಕೊಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ. ಆದ್ದರಿಂದಾಗಿ ನಾನು ಒಳಗೇನು ಹೋಗಂಗಿಲ್ಲ, ಬೇಡ ಕೃಷ್ಣ ಊಟ ಮಾಡಂತೇಳಿ ಅಂತ ತಿಳ್ಕೊಂತೇಳಿ. ಹೀಗೆ ಭೀಮ ಹೊರಗೆ ನಿಂತು ಅನೇಕ ರೀತಿ ತಮಾಷೆ ಕೃಷ್ಣನ ಜೊತೆಗೆ ಮಾಡ್ತಾಯಿದ್ದ. ಅಂದರೆ ಎಷ್ಟು ಸಲುಗೆ ಇತ್ತು ಕಲ್ಪನೆ ಮಾಡಿ. ಭಕ್ತ ಪರಮಾತ್ಮನ ಜೊತೆಗೆ ಇಷ್ಟು ಸಲುಗೆ ಯಾವಾಗ ಬರ್ತದೆ? ಅಷ್ಟು ಅವನನ್ನು ಪ್ರೀತಿ ಮಾಡ್ತಿದ್ದ ಪರಸ್ಪರರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಂಬಂಧ ಇದ್ದಾಗ. ಅರ್ಜುನ ಕೂಡ ಹಾಗೆ ಮಾಡ್ತಿದ್ದ. ಅದಕ್ಕೆ ಹಿಂದೆ ಶ್ರಮ ಕೇಳ್ಕೊತಾನೆ, ಸಖೇತಿ ಮತ್ವ ಪ್ರಥಮಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ವಿಶ್ವರೂಪ ನೋಡಿದ ಮೇಲೆ ಕೃಷ್ಣ ಸಲುಗೆಂದು ಏನಾದರೂ ಮಾತ್ರ ಕ್ಷಮಿಸ್ಬಿಡಪ್ಪ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಇಲ್ಲೂ ಕೂಡ ಭೀಮನೇ ಕೃಷ್ಣನ ಜೊತೆ ಬಹಳ ಸಲುಗೆ. ಕೃಷ್ಣ ಭೀಮನ ನೋಡಿದ ತಕ್ಷಣ ತಮಾಷೆ ಮಾಡ್ತಿದ್ದ, ಭೀಮ ಅದಕ್ಕೆ ಆಧ್ಯಾತ್ಮಿಕ ಅರ್ಥ ಹೇಳಿ ಮಾತಾಡ್ತಿದ್ದ. ಈ ರೀತಿ ಪರಮಾತ್ಮನ ಮೇಲೆ ಅತಿ ವಿಶ್ವಾಸ, ಕೃಷ್ಣನ ಮೇಲೆ ಭೀಮನ ಮೇಲೆ ಕೃಷ್ಣಕ್ಕೆ ಪೂರ್ತಿ ವಿಶ್ವಾಸ. ಅದಕ್ಕೋಸ್ಕರ ಕೃಷ್ಣ ಭೀಮಿಗೆ ಹೇಳಿದ, ಭೀಮ ನೀನು ನರಮಾಗಬೇಡ. ಸಂದರ್ಭ ಯಾವಾಗಿತ್ತು ಅಂತ ತಿಳ್ಕೊಂಡಂತಂದರೆ, ಯಾವಾಗ ಶ್ರೀಕೃಷ್ಣ ದೂತನಾಗಿ ಹೋಗಬೇಕು ಅಂತ ಇಚ್ಛಾ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಮೀಟಿಂಗ್ ಆಯ್ತು. ಮೀಟಿಂಗ್ದೊಳಗೆ ಅವತ್ತು ಭೀಮ್ ಭಾಳ ಅಗದಿ ಶಾಂತಿ ಪ್ರಿಯನಾಗಿ ಮಾತಾಡಿದ. ಇಲ್ಲ ಕೃಷ್ಣ, ಅಲ್ಲಿ ಹೋಗಿ ದುರ್ಯೋಧನ ಸಿಟ್ಟು ಬರುವಂಗೆ ಮಾತಾಡಬೇಡ, ಧೃತರಾಷ್ಟ್ರಕ್ಕೆ ಸಿಟ್ಟು ಬರುವಂಗೆ ಮಾತಾಡಬೇಡ. ಯಾಕಂತ ತಿಳ್ಕೊಂಡಂತಂದ್ರೆ ಅವರೆಲ್ಲ ಮಹಾ ಕೆಟ್ಟವರಿದ್ದಾರೆ, ಸಿಟ್ಟಿಗೆ ಬಂದರು ಅಂತ ತಿಳ್ಕೊಂಡಂದ್ರೆ ನಮ್ಮ ರಾಜ್ಯ ಕೊಡೋಂಗಿಲ್ಲ, ಯುದ್ಧ ಆಗ್ತದೆ, ಯುದ್ಧ ನಮ್ಮ ಕುಲನಾಶ ಆಗ್ತದೆ. ಯಾವುದು ಅರ್ಜುನ್ ಮಾತಾಡಿದ್ನಲ್ಲ ಹಂಗೆ ಭೀಮಸೇನ್ ಮಾತಾಡೋದು. ಆ ರೀತಿ ಭೀಮ ಮಾತನಾಡಿದಾಗ ಕೃಷ್ಣ ಹೇಳ್ತಾನೆ, ಭೀಮ ತಮಾಷೆಗೆ ಮಾತಾಡಿದ್ಯೋ ಅಥವಾ ನಾನು ಪರೀಕ್ಷೆ ಮಾತಾಡ್ಲಿಕ್ಕೆ ಮಾತಾಡಿದ್ಯೋ, ನೀನು ಯುದ್ಧ ಬೇಡ ಅಂತ ಲೆಗತ್ತೀಯ? ಬೇಡ ಭೀಮ, ತಮಾಷೆ ಹೇಳು, ಈ ಮಾತು ಹೇಳಲಿಕ್ಕೆ ಬರಬೇಡಪ್ಪ. ಯಾಕೆ? ಸಂಪೂರ್ಣ ಯುದ್ಧದ ಭಾರ ನಿನ್ನ ಮೇಲೆ ಇದೆ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಆಚಾರ್ಯ ನಿರ್ಣಯದ ಪ್ರಕಾರ ಶಬ್ದ ಈ ರೀತಿಯಾಗಿದೆ. ಭೀಮ ಶಾಂತಿ ಎಂದರೆ ನಮ್ಮ ರಾಜ್ಯ ಸಿಕ್ಕರೆ ಸಾಕು, ಕುಲನಾಶ ಬೇಡ ಅಂತ ತಿಳ್ಕೊಂಡಂತೇಳಿ, ಬೇಕಾದ್ರೆ ನಾವು ಧೃತರಾಷ್ಟ್ರ ಹೇಳ್ಕೊಂಡಂಗೆ ಇರೋಣ ಅಂತ ತಿಳ್ಕೊಂಡಂತೇಳಿ ತನ್ನ ಬಗ್ಗೆ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಭೀಮಿಗೆ ಮಾತಾಡ್ತಾನೆ. ಅವಾಗ ಶ್ರೀಕೃಷ್ಣ ಅವನಿಗೇನು ಹೇಳ್ತಾನೆ, ಸಮಯ ಆಗಿದೆ, 2 ನಿಮಿಷದಲ್ಲಿ ಮುಗಿಸ್ತೇನೆ. ಭೀಮ, ಈ ಶಾಂತಿ ಪ್ರಿಯ ಮಾತಿಗೆ ಸದ್ಯಕ್ಕೆ ಬೇಡ. ಇಲ್ಲ ಅವ್ರು ರಾಜ್ಯ ಕೊಡಬೇಕು, ಇಲ್ಲ ಯುದ್ಧ ಮಾಡಿ ಅವರನ್ನು ಮುಗಿಸ್ಬೇಕು.
ವೇದಾಹಂ ತವ ಮಾಹಾತ್ಮ್ಯಂ ಉತತೆ ವೇದ ಯದ್ಬಲಂ. ಭೀಮ, ನಿನ್ನ ಮಹಾತ್ಮ್ಯ ಎಷ್ಟಿದೆ ನನಗೆ ಗೊತ್ತದಪ್ಪ. ನಿನ್ನ ಬಲದ ವಿಚಾರವು ನನಗೆ ಗೊತ್ತದ. ನೀನು ಎಲ್ಲಿನ ತನಕ ಏನು ಕೆಲಸ ಮಾಡಿದ್ರೆ ನನಗೆ ಗೊತ್ತದ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸೆ ಪಾಂಡವ ಸಹಸ್ರಗುಣಮಪ್ಪೇತತ್ ತ್ವಯಿ ಸಂಭಾವಯಾಮ್ಯಹಂ. ನೀನು ಸಂಪೂರ್ಣ ಯುದ್ಧದಲ್ಲಿ ಗೆಲ್ಲಕ್ಕೆ ಸಮರ್ಥ ಇದ್ದಿ, ಅದು ನಿನಗೂ ಗೊತ್ತದ. ಆದರೆ ನಿನ್ನಲ್ಲಿ ಎಷ್ಟು ಬಲ ಅದ ಅಂತೇಳಿ ನೀನು ತಿಳಿದುಕೊಂಡಿದ್ಯೋ ಭೀಮ, ಅದಕ್ಕಿಂತಲೂ 1000 ಪಟ್ಟ ನಿನ್ನಲ್ಲಿ ಬಲ ಅದ ನನಗೆ ಗೊತ್ತದ. ಸಹಸ್ರಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯಹಂ. ಯಾದೃಶೇಚ ಕುಲೇ ಜನ್ಮ. ನೀನು ಹುಟ್ಟಿದ್ದು ಕುರುಕುಲದಲ್ಲಿ, ನಿನ್ನ ಸಮಾನ ಕುರುಕುಲದಲ್ಲಿ ಯಾರೂ ಇಲ್ಲ. ಅಸ್ಮಿನ್ ಯುದ್ಧೆ, ಮಹಾಭಾರತ ಉದ್ಯೋಗ ಪರ್ವದ 77ನೇ ಅಧ್ಯಾಯದಲ್ಲಿ ಕೃಷ್ಣನ ಮಾತು. ಅಸ್ಮಿನ್ ಯುದ್ಧೆ ಭೀಮಸೇನ ತ್ವಯಿ ಭಾರ ಸಮಾಹಿತ. ಭೀಮಸೇನ, ಸಂಪೂರ್ಣ ಯುದ್ಧದ ಭಾರ ನಿನ್ನ ಮೇಲೆ ಅವಲಂಬಿಸ. ನಿನಗೆ ಸಹಾಯಕನಾಗಿದ್ದು ಅರ್ಜುನನಲ್ಲಿ, ನಾನು ಅರ್ಜುನ ಸಾರಥಿಯಾಗಿ ಜೊತೆಗಿರ್ತೇನೆ. ಅದು ಸಂಪೂರ್ಣ ಜವಾಬ್ದಾರಿ ನಿನ್ನ ಮೇಲೆ. ಅಂದರೆ ಕೃಷ್ಣನಿಗೆ, ಪರಮಾತ್ಮನಿಗೆ ಭೀಮನ ಮೇಲೆ ವಿಶ್ವಾಸ, ಭೀಮನಿಗೆ ಪರಮಾತ್ಮನ ವಿಷಯದಲ್ಲಿ ಅಷ್ಟು ಸಲುಗೆ. ಇದನ್ನು ನೋಡಿದರೆ ದಾಸರಲ್ಲೂ ಪರಮಾತ್ಮನಲ್ಲಿ ಇದೇ ರೀತಿ ಕಾನ್ವರ್ಸೇಷನ್ ನಡೀತದೆ ಅಂತ ಕಾಣುತ್ತದೆ. ಆದ್ದರಿಂದ ಸಖಾಭಕ್ತಿ, ಸಖ್ಯ ಭಕ್ತಿಯ ಸಾಕ್ಷಾತ್ ಮೂರ್ತಿ ಸ್ವರೂಪ ಪ್ರತಿನಿಧಿ ಭೀಮಸೇನ. ಆದ್ದರಿಂದಾಗಿ ಭಕ್ತಿ ಸ್ವರೂಪನೇ ಭೀಮಸೇನ ಅಂತ ಒಂದು ಶಬ್ದವನ್ನು ಆಚಾರ್ಯ ಹೇಳುವಾಗ ಇದೆಲ್ಲ ಘಟನೆಗಳನ್ನು ತಮ್ಮಲ್ಲಿ ವಿಚಾರ ಮೇಲೆ ಇಟ್ಕೊಂಡಿದ್ದಾರೆ. ಇಲ್ಲಿವರೆಗೂ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಭಕ್ತಿಯ ಬಗ್ಗೆ ನೋಡಿದ್ದೇವೆ. ಇನ್ನು ಆತ್ಮನಿವೇದನ ಅದನ್ನು ನಂತರ ವಿಚಾರ ಮಾಡೋಣ. ಇತ್ಯಾದ್ಯಕಥಾ ಪ್ರಸಕ್ತಿ. ಭೀಮಸೇನನನ್ನು ನೋಡುವ ಕ್ರಮ ನಮಗೆ ಕಲಿಸಿಕೊಟ್ಟವರು ಆಚಾರ್ಯರು. ಇಲ್ಲದೆ ಇದ್ದರೆ ಭೀಮಸೇನರ ತಪ್ಪು ಕಲ್ಪನೆ ಜಾಸ್ತಿ ಇದೆ. ಇರಲಿ, ವಿಚಾರವನ್ನು ನಾಳೆ ದಿವಸ ತಿಳಿದುಕೊಳ್ಳೋಣ. ಇತ್ಯಾದ್ಯಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ, ರೋಗಾನ್ಮಯ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಂ.